ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಗ ವಿಶ್ವಮೂರ್ತಿಗ ತಾವಿರಬಹುದೇ ವಿಶ್ವಮೂರ್ತಿಗಳು ತಾವಿರಬಹುದೇ ಪುನರುಕಲೋಚನ ಆರಿವರಾಗ ಬಂದಿಪ ಯೋಗ್ಯರು ನಾರು ಮಂಡಿಗಳ ಧರಿಸಿರಲೇ ದೇಮದಿ ಜಡೆಗಳ ಕಾದಿರಲೇ ನಾರು ಮಂಡಿಗಳ ಕಟ್ಟಿರಲೇಕೆ ನೇಮದಿ ಜಡೆಗಳ ಧರಿಸಿರಲೇ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಅಯ್ಯ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ಕರದಲ್ಲಿ ಚಾಪವ ಹಿಡಿದಿರಲೇಕೆ ವೇದ ಮೂರ್ತಿಗಳ ತಾವಿರಬಹುದೇ ವೇದ ಮೂರ್ತಿಗಳು ತಾವಿರಬಹುದೇ ಮೊಲರು ಕಲೋಚನ ಆರಿವರ ವಂದಿಪ ಯೋಗ್ಯರು ಆಹಾ ಈ ಮಹಾನುಭಾವರು ಯಾರಿರಬಹುದು? ರಾಜಪುತ್ರನ ಭಾಷಣವೇ ಜಟಾವಳಿಗಳಾರಿ ಆಹಾ ಇನ್ನು ಋಷಿಪುತ್ರಂದು ಭಾಷಣವೇ ಧನುರ್ಧಾರಿಗಳಾಗಿರು ರಜತಗಿರಿಯ ನಳಿನಾಗಿ ರಂಜಿಪ ಕಾಯನಾಗಿ ರಮಣೀಯ ವದನಾಗಿ ರಾರಾಜಿಸಿರುವ ಈತನು ಯಾರಾಗಿರಬಹುದು? ಈತನೇ ಹರನಾಗಿದ್ದೊಳೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಹರನ ಶಿರದಿ ಹರಿದು ದರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಲ್ಲ. ಈತನು ಗಂಗಾಧರನಲ್ಲ. ಪ್ರಸನ್ನವದನನು ಪದ್ಮನಯನನು ಪದ್ಮ ಸಂಮೋಹನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ. ಕರದಿ ಕಂಠಾರಿಗಳಿಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವ ನಾಲ್ಕಿಲ್ಲ. ಈತನು ಸರಸುದ್ಭವನಲ್ಲ. ನೀಲಬೇಗ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪರಾದಂತಹ ಶಿವನಾರಾಯಣನೇ. ಕಳೆದ ಶಂಕು ಚಕ್ರ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮ ತೇಜವಾದ ಕೌಸ್ತುಭ ಮಣಿ ಇಲ್ಲ. ಆಹಾ ಮಣಿ ಮಗುಡ ರತ್ನಾಂಬರವ ಧರಿಸಿಲ್ಲ. ಪಣಿಯಾಯಿ ಪ್ರಹ್ಲಾದ ವರದ ಈತನಲ್ಲ 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 ಅಂದ ಮೇಲೆ ಈ ಮಹಾನುಭಾವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಕಾಂಬರವು ನೋಡಿದೆಯಾ? ಕಬನನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬಹುದು. ಸಹೋದರ ಅಣ್ಣ, ಅಲ್ಲಿ ನೋಡು, ಆತನ ಕಿವಿಗಳಲ್ಲಿ ರಾರಾಜಿಸುತ್ತಿರುವ ಕಣ್ಣಕುಂಡನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿರುವುದು. ಆಶ್ಚರ್ಯ, ಪರಮಾಶ್ಚರ್ಯ. ಶಿಂತಿವರ ನುಡಿಯ ದೂರದಲ್ಲಿ ಕೇಳಿ
ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯೇ ಆ ನುಡಿ ನಿಧದಿ ಸಮ್ಮತವಾಯ್ತು ತಿಳಿಯೇ ತಿಳಿಯೇ ಎನ್ನ ರಕ್ಷಿಪದೊರೆ ಬಂದ ಯೌನ ರಕ್ಷಿಪದೊರೆ ಬಂದ ಎಲ್ಲಪ್ಪ ಬಂದ ಚಿಂತೆಯೇ ತಕಾದುದು ಆನಂದ ಧನ್ಯನಾದೆನು ಧನ್ಯನಾದೆನು ಜಗಂಗಳಲ್ಲಿ ಮಾನ್ಯನಾದೆನು ಜನಾರ್ದದಲ್ಲಿ ಕರಿವರವ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯುತ್ತಾರೆ ಪ್ರತ್ಯಕ್ಷನಾದ ಹೌದು ಹೌದು ಅಂದು ನನ್ನ ತಾಯಿಯು ಹೇಳಿದ ಹಾಗೆ ಮಗು ಆಂಜನೇಯನೇ ನಿನ್ನ ಈ ತೇಜೋಮಯವಾದ ಕರ್ಣಕುಂಡಲಗಳು ಯಾರ ಕಣ್ಣಿಗೆ ಗೋಚರವೋ ಅವರೇ ಶ್ರೀಮನ್ನಾರಾಯಣನ ಅವತಾರವನ್ನು ಧರಿಸಿ ಮನುಕುಲವನ್ನು ಉದ್ಧರಿಸಲು ಬರುವಂತಹ ಶ್ರೀರಾಮಚಂದ್ರ ಪ್ರಭುಗಳು ತಿಳಿಸಿದರು. ನನ್ನ ಈ ಕರ್ಣಕುಂಡಲಗಳು ಇವರಿಗೆ ಗೋಚರಿಸುವ ಅಂದ ಮೇಲೆ ಅವರೇ ಇವರಾಗಿರಬಹುದೇ? ಇರಲಿ, ಹತ್ತಿರ ಹೋಗಿ ವಿಚಾರಿಸಿ ನೋಡಬೇಕು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಿಮ್ಮ ನಾಮಧೇಯವ ಪೇಳಿ ರವಿಕುಲಧರಸೋ ರವಿಕುಲದ ಹರಸೋ ದಶರಥಾಂಕಿತ ಪುತ್ರರೈ ಶ್ರೀರಾಮ ಲಕ್ಷ್ಮಣರೋ ಸಾರ್ವಭೌಮರ ಶಿರದಿ ಚೀರವಲ್ಕಗಳಿಗೆ ಶಬದೊಳಿವಲದಿ ಸಂಚರಿಸಲೇಕೆ ಅಯ್ಯ ಹಿರೇಳು ವರುಷ ವನವಾಸವಂ ಅನುಭವಿಸಲ್ ಜನಕನಾಗ್ನೆ ವನಚರ ಗೋಪಿರಲ್ಲಿಗೆ ಮುಂದೆ ಗೋಪಿರಲ್ಲಿಗೆ ಮುಂದೆ ಪರಮಾರ್ಥ ಕರೆಬೇಡಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವನಯ್ಯ
ಪಾಪಿ ರಾವಣನೆಂದ ಪತ್ನಿಯನ್ನು ಕೊದೊಯ್ದ ಪಾಪಿ ರಾವಣನ ಪತ್ನಿಯನ್ನು ಕೊದೊಯ್ದ ಪಥವರಿಯದಿರಿ ಹೋಗುತ್ತಿವೆ ವಯ್ಯ ಹಕಟ 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 ಕಟ ಕಂಡೆನ ಸೀತೆಯಾಭರಣಗಳ ಹಕಟ ಕಟ ಕಂಡೆನ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ಅಯ್ಯ ಅಯ್ಯ ಯಾರಾದೊಡೆ 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 ಎಂದ ಪ್ರಾಣ ನೀನು ಬೇರೆಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತನನು ನಾನು ಹೌದು, ನನ್ನ ಮಾತೆಯವರು ಹೇಳಿದ ಹಾಗೆ ಶ್ರೀರಾಮಚಂದ್ರನು ಇವರೆಂದೇ ಖಚಿತವಾಯಿತು. ದೇವತಾ ಮಂದಿರಕ್ಕೂ ಮಕ್ಕಳಿರುವ ಮನೆಗೂ ಗುರುಗಳ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿಸಮ್ಮತ. ಆದ್ದರಿಂದ ಈ ವನದೇವತೆಯನ್ನು ಪ್ರಾರ್ಥಿಸಿ ಫಲಪುಷ್ಪಾದಿಗಳನ್ನು ಇವರಿಗೆ ಅರ್ಪಿಸಿ ಧನ್ಯನಾಗುವನು. ಅಮ್ಮ ವನದೇವತೆಯೇ, ನನ್ನ ಪ್ರಭು ಶ್ರೀರಾಮಚಂದ್ರನಿಗೆ ಅರ್ಪಿಸಲು ಫಲಪುಷ್ಪಾದಿಗಳನ್ನು ಕಡಿಸುತ್ತಾಯೇ.
वीराय रामभद्राय वेदसे दादाय रघुनाथाय सीतापतये नमस्ते नमस्ते नमः। ಪ್ರಭು, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕರನ್ನಾಗಿ ಮಾಡಿಕೊಳ್ಳಬೇಕೆಂದು ಇದೋ ತಮ್ಮ ಪಾದಾರವಿಂದಗಳಲ್ಲಿ ಬೇಡಿಕೊಳ್ಳಲು ದೇವ. ನಿನಗೆ ಮಂಗಳವಾಗಲಿ ಮಾರುತಿ. ನೀನಿಲ್ಲಿ ವಾಸಿಸಲು ಕಾಡುವೇನು, ನಿನ್ನ ವೃತ್ತಾಂತವನ್ನು ತಿಳಿಸುವ ನಾವು. ಆಗಲಿ ಪ್ರಭು. ಕೇಸರಿ ಎಂಬ ಕಪಿಗುಲ್ಯಾಧ್ಯಕ್ಷ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತನಾದಂತಹ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ ಹನುಮಂತ ಎಂದು ಕರೆಯುವುದು ಸ್ವಾಮಿ. ಆಲಿಂಗನ ಮಾಡ್ಕೊಳ್ಳಿ, ಆಲಿಂಗನ ಮಾಡ್ಕೊಳ್ಳಿ. ಆಮೇಲೆ ಮಾಡ್ಕೊಳ್ಳಿ. ಈಗಲೇ ಮಾರುತಿ, ನಾವುಗಳು ಮಾರ್ಗಯಾಸದಿಂದ ಬಹಳ ಪ್ರಭು, ಇಲ್ಲಿಗೆ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನು ತನ್ನ ಅಣ್ಣನಿಂದ ಅನೇಕ ಕಷ್ಟಕರ್ಪಣೆಗಳಿಗೆ ಗುರಿಯಾಗಿ ಮತಂಗ ಋಷಿಗಳ ಆಶ್ರಯವನ್ನು ಪಡೆದುಕೊಂಡು ಮತಂಗ ಪರ್ವತದ ಪ್ರಾಂತ್ಯದಲ್ಲಿ ತನ್ನ ಕಪಿನಾಯಕರೊಡನೆ ವಾಸ ಮಾಡುತ್ತಾನೆ ಪ್ರಭು. ತಾವು ಅಲ್ಲಿಗೆ ದಯಮಾಡಿಸಿದ್ದೆ ಆದರೆ ನನ್ನ ಒಡೆಯನಾದ ಸುಗ್ರೀವರಾಜನ ಜೊತೆಯಲ್ಲಿ ತಮಗೆ ಸಖ್ಯ ಮಾಡಿಸುವ ದೇವ. ಮಾರುತಿ, ನಾವುಗಳು ಮಾರ್ಗಯಾಸದಿಂದ ಬಹಳವಾಗಿ ಬಳಲಿ ಬಂದ ಕಾರಣ ನಿಮ್ಮ ಒಡೆಯನಾದ ಸುಗ್ರೀವರಾಜನು ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಜ್ಞೆ ಪ್ರಭು, ಮಹದಾಜ್ಞೆ ಪ್ರಭು. ಒಡೆಯ ಸುಗ್ರೀವರಾಜ, ಆಂಜನೇಯ, ಬೇಗ ಬಾ ಒಡೆಯ, ಬೇಗ ಬಾ ಒಡೆಯ. ಆಂಜನೇಯ, ಒಡೆಯ, ಈ ಮಹಾನುಭಾವರಿರುವರು ನಮ್ಮ ಶತ್ರುಪಕ್ಷದವರಲ್ಲ. ಅಯೋಧ್ಯಾಧಿಪತಿ ದಶರಥ ಮಹಾರಾಜನ ಪುತ್ರರಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸ್ವಾಮಿಗಳಿಂದಲೂ ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ. ನನಗೆ ಒಳ್ಳೆಯದಾದರೂ ಆಗಬಹುದು ಸುಗ್ರೀವರಾಜ. ಆಗಬಹುದು ಆಗಬಹುದು. ಬಕುತರ ಪೊರೆಯುವ ದೇನ ಬಂದು ಮೊರೆಯನ್ನು ಆಲಿಸೋ ಕರುಣಾ ಸಿಂಧು. ಬಕುತರ ಪೊರೆಯುವ ದೇನ ಬಂದು ರಾಮ ರಾಮ ದುಷ್ಟ ನಿಗ್ರಹನೆಂಬ ಬಿರುದು ಪೊಂದವನೇ ಈ ಕಥಗಳಲ್ಲಿ ಸರಸಿದೊಬ್ಬವ ಬಿಡನೆ. ದುಷ್ಟ ನಿಗ್ರಹನೆಂಬ ಬಿರುದು ಪೊಂದವನೇ ಈ ಸತಗಳಲ್ಲಿ ಸರಸಿದೊಬ್ಬವ ಬಿಡನೆ. ನೊಂದಿರುವೆನು ಸ್ವಾಮಿ ರಾಮ 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 ನೊಂದಿರುವೆನು ಸ್ವಾಮಿ ಬಂದನ ಸಲಹೋ. ನೊಂದಿರುವೆನು ಸ್ವಾಮಿ ಬಂದನ ಸಲಹೋ. ಸಂತಸದಿಂದೆನ್ನ ಸಂಕಟ ಪರಿಹರಿಸೋ. ಸಂತಸದಿಂದೆನ್ನ ಸಂಕಟ ಪರಿಹರಿಸೋ. ಬಕುತರ ಪೊರೆಯುವ ದೀನ ಬಂಧು ಮೊರೆಯನ್ನು ಆಲಿಸೋ ಕರುಣಾ ಸಿಂಧು. ಬಕುತರ ಪೊರೆಯುವ ದೀನ ಬಂಧು ರಾಮ ರಾಮ
ವಾಸಿಸಲು ಕಾರಣವೇನು? ನಿನ್ನ ವೃತ್ತಾಂತವನ್ನು ತಿಳಿಸುವನಾಗು. ಪ್ರಭು, ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುದುಂಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ನಿಂತನು. ನಾವು ಅವನ ಮೇಲೆ ಯುದ್ಧಕ್ಕೆ ನಿಂತವು ಪ್ರಭು. ಅವನು ಯುದ್ಧದಿಂದ ಹಿಂಸರಿಯಲು ನಮ್ಮ ಅಣ್ಣನು ಅವನನ್ನು ಹತ್ತಿಸಿಕೊಂಡು ಹೋದರು. ನಾನು ಅವರನ್ನು ಹಿಂಬಾಲಿಸಿದೆ. ಅವರೇರುವರು ಒಂದು ಗುಹೆ ಸೇರಿದರು. ವರ್ಷ ಕಾಲ ಕಳೆದರೂ ಆ ಗುಹೆಯಿಂದ ಯಾರೂ ಬರಲಿಲ್ಲ. ಒಂದು ದಿನ ಆ ಗುಹೆಯಿಂದ ರಕ್ತವು ಬರುತ್ತಿರಲು ಸ್ವತಃ ನಮ್ಮ ಅಣ್ಣನೇ ಹತನಾದನೆಂದು ಭ್ರಾಂತಿನಿಂದ ಒಂದು ದೊಡ್ಡದಾದ ಬೆಟ್ಟವನ್ನು ತೆಗೆದುಕೊಂಡು ಬಂಡೆಯಿಂದ ಮುಚ್ಚಿ ನಾನಿಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ಆಮೇಲೆ ಏನಾಯಿತು? ಆಮೇಲೆ ದುದುಂಬಿಯನ್ನು ಸಂಹರಿಸಿ ಅಲ್ಲಿ ಹೊರಗೆ ಬಂದ ನಮ್ಮ ಅಣ್ಣನು ನಾನು ಇಲ್ಲದಿರುವುದನ್ನು ಕಂಡು ಸ್ವತಃ ನನ್ನ ತಮ್ಮನೇ ನನ್ನ ಸಾವನ್ನು ಬಯಸಿದನೆಂದು ನನ್ನ ಮೇಲೆ ಯುದ್ಧಕ್ಕೆ ನಿಂತನು ಪ್ರಭು. ಅವನಿಗೆ ಹೆದರಿ ನಾನು ಇಲ್ಲಿ ಕುಳಿತಿರುವೆ ಪ್ರಭು. ಶ್ರೀರಾಮಚಂದ್ರ ಆತನು ಇಲ್ಲಿಗೆ ಮಾತ್ರ ಬರಲಾರ. ಕಾರಣವೇನು? ಕಾರಣವೇನೆಂದರೆ ದುದುಂಬಿಯನ್ನು ಸಂಹರಿಸಿದ ಅವನ ಕಳಬೆಳೆಯನ್ನು ಕಿತ್ತರಿಸುವ ಆ ಸಮಯದಲ್ಲಿ ಎಲ್ಲವೂ ಮತಂಗ ಆಶ್ರಮಕ್ಕೆ ಬಿದ್ದವು. ಮಹರ್ಷಿಗಳು ಕುಪಿತರಾಗಿ ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರೊಮ್ಮೆ ಬಂದಿದ್ದೇ ಆದರೆ ಅವರ ತಲೆ ಶಾಸ್ತ್ರವೊಳಾಗಲಿ ಎಂದು ಶಾಪ ಬಿಟ್ಟರು. ಅದು ಅಲ್ಲದೆ ನನ್ನ ಹೆಂಡತಿಯನ್ನು ಸಹ ಅಪಹರಿಸಿರುವನು ಪ್ರಭು. ಏನು? ನಿನ್ನ ಪತ್ನಿಯೂ ಸಹ ನಿಮ್ಮ ಅಣ್ಣನಾದ ವಾಲಿಯು ಅಪಹರಿಸಿರುವನು? ಹೌದು ಪ್ರಭು. ಹಾಗಾದರೆ ಕ್ಷಿಕ್ಷಾರ್ಧಕನೇ ಸರಿ. ಸುಗ್ರೀವ ರಾಜ, ಭಯಪಡಬೇಡ. ಆ ವಾಲಿಯನ್ನು ಹಿದ್ದಕ್ಕೆ ಕರೆ, ಆತನನ್ನು ಸಂಹರಿಸಿ ನಿನಗೆ ಕಿಷ್ಕಿಂದೆ ರಾಜ ಪಟ್ಟಾಭಿಷೇಕವನ್ನು ಕೊಟ್ಟುತ್ತೇನೆ. ಆದರೆ ನೀನು ನನಗೊಂದು ಸಹಾಯವನ್ನು ಮಾಡಬೇಕು. ಹೇಳು ಪ್ರಭು. ನಾವಿಲ್ಲದ ಸಮಯವನ್ನು ಸಾಧಿಸಿ ಆ ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ನನ್ನ ಸೀತಾನ್ವೇಷಣೆಯ ಕಾರ್ಯದಲ್ಲಿ ನೀನು ಸಹಾಯ ಮಾಡುವುದಾಗಿ ಅಗ್ನಿ ಪ್ರಮಾಣ ಮಾಡಿದರೆ ನಾನು ನಿನಗೆ ಖಂಡಿತವಾಗಿಯೂ ಸಹಾಯ ಮಾಡುವೆನು. ಆಗಬಹುದು ಪ್ರಭು, ನಾನು ಖಂಡಿತವಾಗಿಯೂ ನಿಮಗೆ ಸಹಾಯವನ್ನು ಮಾಡುವೆನು. ಹಾಗಾದರೆ ಯುದ್ಧಕ್ಕೆ ಕರೀ ನಿಮ್ಮ ಅಣ್ಣನಾದ ಆ ವಾಲಿಯನ್ನ. ಆಗಬಹುದು ಪ್ರಭು. ಎಲ್ಲವೋ ಮಹಾಪ್ರಭು, ವಾಲಿಯು ಸಾಮಾನ್ಯನಲ್ಲ ಪ್ರಭು. ಆತನನ್ನು ಸಂಹರಿಸಬೇಕಾದರೆ ಅಲ್ಲಿ ಕಾಣುವ ಸಪ್ತ ಮಹಾವೃಕ್ಷಗಳನ್ನು ಯಾರೇ ಒಂದೇ ಬಾಣದಲ್ಲಿ ಕತ್ತರಿಸುವರೋ ಅವರಿಂದಲೇ ಎಂದು ಶಾಪವಿರುವುದು. ಇದನ್ನು ಪರೀಕ್ಷಾರ್ಥವೆಂದು ಭಾವಿಸಬಾರದು ಪ್ರಭು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದಕವೇ? ಇದೋ ನಿನ್ನ ಮನದ ಹನುಮಾನವನ್ನು ಹೋಗಲಾಡಿಸೋಸ್ಕರ ಬಾಣಪ್ರಯೋಗ ಮಾಡುವೆನು, ನೋಡುವನಾಗು. ಈಗ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ? ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ, ಖಂಡಿತವಾಗಿಯೂ ಸಮರಿಸುವೆನು. ಆಗಬಹುದು. ಎಲ್ಲವೋ ವಾಲಿಯೇ, ನಾವು ಕ್ಷಣಕಾಲ ಮರೆಯಲಿ ನಿಲ್ಲೋಣ. ನಡೆ. ಎಲ್ಲವೋ ವಾಲಿಯೇ, ಎಲ್ಲಿ ಅಡಗಿರುವೆಯೋ ಬಾನು ನಡನೆ ಯುದ್ಧಕ್ಕೆ. ಎಲ್ಲವೋ ಹೇಳಿ ಸುಗ್ರೀವ, ನನಗೆ ಸಿಕ್ಕದೆ ನೀನು ಅಲೆದಾಡುತ್ತಿದ್ದೆ. ಇವತ್ತಿನ ದಿವಸ ನನ್ನ ಕೈಗೆ ಸಿಕ್ಕಿರುವೆ, ನಿನ್ನನ್ನು ಯಮಾಲಯಕ್ಕೆ ಕಳಿಸುವನು. ಮಾಧವ ಏತಕ್ಕಿಂದ ಜಂಬಾಲಿರಾಜ ಸಾಕು ಸಾಕೇಲ. ಏತಕ್ಕಿಂದ ಜಂಬಾಲಿರಾಜ ಸಾಕು ಸಾಕೇಲ. ಏತಕ್ಕಿಂದ ಜಂಬಾಲಿರಾಜ ಸಾಕು ಸಾಕೇಲ. ಸುಗ್ರೀವ ವರಗಾತದಿಂದ ನಿಲ್ಲ. ವರಗಾತದಿಂದ ನಿಲ್ಲ. ವರಗಾತದಿಂದ ನಿಲ್ಲ. ಒಡೆದಿಡುವೆ ಏತಕ್ಕಿಂದ ಕಂಬನಿರಾಜ ಸಾಗು ಸಾಗಲ. ಎಲ್ಲವೋ ಸುಗ್ರೀವ, ಎಲ್ಲವೋ ವಾಲಿಯೇ, ತಮ್ಮನೆಂಬ ಮಮಕಾರದಿಂದಲೇ ನಿನಗೆ ಈಗಲಾದರೂ ಜೀವದಾನವನ್ನು ಮಾಡಿಬಿಡುತ್ತೇನೆ. ನಿನ್ನನ್ನು ಯಮಾಲಯ ಕಳಿಸುವನು. ಜಾಗರಕ್ಕೆ ಬಂದ ದಾರಿ ಹಿಡಿದು ಹೊರಟು ಹೋಗು. ಎಲ್ಲವೋ ವಾಲಿಯೇ, ನನ್ನೊಡನೆ ಯುದ್ಧ ಮಾಡಿ ಆನಂತರ ನನ್ನನ್ನು ಯಮಲೋಕಕ್ಕೆ ಕಳಿಸುವನಾಗ. ನಿನಗೆ ಯಾವ ಇದು ಮಲ್ಲ ಯುದ್ಧಕ್ಕೆ ಸಿದ್ಧನಾಗು.
ಎಲವ ಸುಗ್ರೀವ, ಆಗಲೇ ನನ್ನನ್ನು ಎಲವ ಸುಗ್ರೀವ, ಪೆಟ್ಟುಗಳನ್ನು ತಿನ್ನದೆ ಪ್ರಾಣ ಉಳಿದರೂ ಸಾಕು ಎಂದು ಓಡಿ ಹೋಗುತ್ತಿದ್ದ ನೀನು ನನ್ನನ್ನು ಯುದ್ಧಕ್ಕೆ ಕರೆಯುವ ಸಾಮರ್ಥ್ಯ ಉಂಟಾಯಿತೆ. ಯಾರೋ ನಿನ್ನ ಬೆಂಬಲವಿರುವಂತೆ ತೋರುತ್ತಿರುವುದು. ಕರೆ ಅವರನ್ನು ಸಂಹರಿಸಿ ಅನಂತರದಿಂದ ವಿಚಾರಿಸಿಕೊಡುತ್ತೇನೆ. ಆಂಜನೇಯ ಒಡೆಯ ಪೆಟ್ಟಾಯ್ತು ಒಡೆಯ. ಅಯ್ಯೋ ಒಡೆಯ ಇಲ್ಲ ನೋವೆ ಒಡೆಯ. ಅಯ್ಯೋ ಒಡೆಯ ಆಂಜನೇಯ ಇಲ್ಲಿ ಪೆಟ್ಟಾಯ್ತು ಒಡೆಯ. ಈ ಹೊಡೆತವನ್ನು ನಾನು ತಾಳಲಾರೆ. ಇವರನ್ನು ಎಲ್ಲಿಂದ ಕರೆತಂದೆ ಅಲ್ಲಿಗೆ ಕಳಿಸಿಬಿಡು. ಒಡೆಯ ಸಮಾಧಾನವಾಗಿರು ಒಡೆಯ. ಪ್ರಭು, ಇಂತಹ ವಿಷಮ ಪರೀಕ್ಷೆ ಎತ್ತಕ್ಕೆ ದೇವ. ಪ್ರಭು, ಸುಗ್ರೀವರಾಜ, ನೀನು ಮತ್ತು ನಿಮ್ಮಣ್ಣನಾದ ವಾಲಿಯ ರೂಪ ವ್ಯತ್ಯಾಸವಿಲ್ಲದ ಕಾರಣ ನಾನು ಬಾಣಪ್ರಯೋಗ ಮಾಡಲಿಲ್ಲ. ಸಹೋದರ, ನಿನ್ನ ಕೊಳ್ಳಿರುವ ಈ ಪುಷ್ಪಮಾಲೆಯನ್ನು ಸುಗ್ರೀವನ ಕೊಳ್ಳಿಗೆ ಧರಿಸುವನಾಗು. ಇದು ಸುಗ್ರೀವರಾಜ, ಈಗ ಯುದ್ಧ ಮಾಡು. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ನನ್ನಲ್ಲಿ ನವ ಚೈತನ್ಯಗಳು ಉಂಟಾಗುತ್ತಿರುವುದಲ್ಲ. ಹೌದು ಒಡೆಯ, ಇದೊಂದು ವಿಜಯ ಮಾಲೆಯ ಸರಿ. ಕರೆಯಿರಿ ಆ ವಾಲಿ ಯುದ್ಧಕ್ಕೆ. ಕರೆಯಲೇ? ಖಂಡಿತ ಕರೆಯಿರಿ. ಲಕ್ಷ್ಮಣ, ನಾವು ಕ್ಷಣ ಮನೆಯಲ್ಲಿ ನಿಲ್ಲೋಣ ಬಾ. ಎಲ್ಲವೋ ವಾಲಿಯೇ, ಹೇಳಿ ವಾಲಿಯೇ, ನನ್ನನ್ನು ಜಯಿಸಿದೆ ಎಂದು ಹಿಗ್ಗಿ ಕಕ್ಕಾಬಿಕ್ಕಿಯಾಗಿ ನಗುತ್ತಿದ್ದೀಯಾ? ಈಗ ಬಾಣಗಳನ್ನ ಯುದ್ಧ ಮಾಡು. ಎಲವ ಸುಗ್ರೀವ, ನನ್ನನ್ನು ಯುದ್ಧಕ್ಕೆ ಕರೆಯುವ ಸಾಮರ್ಥ್ಯವು ನಿನಗೆ ಉಂಟಾಯಿತೆ. ನಿನಗೆ ಯಾರ ಬೆಂಬಲವಿರುವಂತೆ ತೋರುತ್ತಿರುವುದು. ಅವರನ್ನು ಕರೆಸು, ನನ್ನ ಎದುರಲ್ಲಿ ಬಂದು ನಿಂತು ನಿಲ್ಲಲಿ. ಅವರನ್ನು ಸಂಹರಿಸಿ ಅನಂತ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ. ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗರ ವಿಚಾರ. ತೊಲಗ ದುರುಳ, ತೊಲಗ ದುರುಳ, ಕೆಳ ನುಡಿ ಗಡಿಗೆ ಗದ್ದುಕೊಡವೆ. ತೊಲಗ ದುರುಳ, ತೊಲಗ ದುರುಳ, ಕೆಳ ನುಡಿ ಗಡಿಗೆ ಗದ್ದುಕೊಡವೆ. ತೊಲಗ ದುರುಳ, ತೊಲಗಲವ ದುರುಳನಂಜಿ ಒಡೆದಿಡುವೆ ನಿಲ್ಲ. ತೊಲಗಲವ ದುರುಳನಂಜಿ ಒಡೆದಿಡುವೆ ನಿಲ್ಲ. ತೊಲಗ ದುರುಳ, ಕೆಳ ತೊಲಗ ದುರುಳ. ಯುದ್ಧಕ್ಕೆ ಸಿದ್ಧನಾಗು. ಗದಾಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಯಾರು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು ಯಾರು? ಅಯೋಧ್ಯಾಪತಿ ದಶರಥ ಜ್ಯೇಷ್ಠ ಪುತ್ರರಾದ ದಾನೆಯ ಶ್ರೀರಾಮನು. ರಾಮಚಂದ್ರ, ಸೂರ್ಯ ವಂಶದವರಾದ ನೀನು ಎದುರಲ್ಲಿ ನಿಂತು ಬಾಣ ಪ್ರಯೋಗವನ್ನು ಮಾಡುವುದನ್ನು ಬಿಟ್ಟು ಮರದ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬಹುದೇ? ನಾನು ಮಾಡಿದ ಅಪರಾಧವೇನು ರಾಮಚಂದ್ರ? ವಾಲಿರಾಜೇಂದ್ರ, ನೀನು ಭ್ರಾತೃದ್ರೋಹಿಯಾದ ಕಾರಣ ನಿನ್ನ ಮುಖವನ್ನು ನೋಡಬಾರೆಂದು ನಾನು ಇಂದಿಂದ ಬಾಣಪ್ರಯೋಗ ಮಾಡಬೇಕಾಯಿತು. ರಾಮಚಂದ್ರ, ನಿನ್ನ ಬಾಣದಿಂದ ನಾನು ಧನ್ಯನಾದೆನು. ನೀವು ಸುಗ್ರೀವರಾಜನಿಗೆ ನೀನು ಸಖ್ಯ ಬೆಳೆಯಲು ಕಾರಣವೇನು? ವಾಲಿರಾಜೇಂದ್ರ, ನಾವಿಲ್ಲದ ಸಮಯವನ್ನು ಸಾಧಿಸಿ ಆ ಪಾಪಿ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ನನ್ನ ಸೀತಾನ್ವೇಷಣೆ ಕಾರ್ಯದಲ್ಲಿ ಸಹಾಯ ಮಾಡುವುದಾಗಿ ವಾಗ್ದಾನ ಮಾಡಿದ ಈ ಸುಗ್ರೀವನ ಸಖ್ಯ ಬೆಳೆಸಬೇಕಾಯಿತು. ರಾಮಚಂದ್ರ, ಈ ವಿಚಾರವನ್ನು ಮೊದಲೇ ಹೇಳಿದ್ದೆ. ಆದರೆ ಆ ನೀತನಾದ ರಾವಣನ ಲಂಕಾ ನಗರವನ್ನೇ ತಂದು ನಿನ್ನ ಪಾದದ ಮೇಲೆ ಉರುಳಿಸುತ್ತಿದ್ದೆ. ನೀನು ಮಾಡಿದ ಅಕಾರ್ಯವನ್ನು ನನ್ನನ್ನು ಬಹಳವಾಗಿ ಬಾಧಿಸುತ್ತಿರುವುದು ರಾಮಚಂದ್ರ. ವಾಲಿರಾಜೇಂದ್ರ, ಈಗಲೂ ನೀನು ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನಾನು ಬಿಟ್ಟ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ರಾಮಚಂದ್ರ, ಬೇಡ. ರಾಮಬಾಣಕ್ಕೆ ಲೋಪ ಬರುವುದಿಲ್ಲ. ಆದರೆ ಕಡೆಯದಾಗಿ ಒಂದು ಮಾತು ನಡೆಸಿಕೊಡುತ್ತೇನೆ ಎಂದು ಪ್ರಮಾಣವಚನವು ಕೊಟ್ಟಿದ್ದೆ. ಆದರೆ ನಾನು ನಿಶ್ಚಿತೆಯಿಂದ ಪ್ರಾಣವನ್ನು ಬಿಡುವರು. ತಿಳಿಸುವನಾಗು ವಾಲಿರಾಜೇಂದ್ರ, ಖಂಡಿತವಾಗಿಯೂ ಅದನ್ನು ನೆರವೇರಿಸಿಕೊಡುತ್ತೇನೆ. ರಾಮಚಂದ್ರ, ನನ್ನ ಮಡದಿಯಾದ ತಾರೆಯನ್ನು ನನ್ನ ಮಗನಾದ ಅಂಗದ ಕುಮಾರನನ್ನು ಬಾಲ್ಯಾವಸ್ಥೆಯಲ್ಲಿ ಇರುವನು. ಆತನನ್ನು ಕಾಪಾಡಬಾರದು ನಿನ್ನದಾಗಿರುವುದು.
ಚಿಂತಿಸಬೇಡ ವಾಲಿರಾಜೇಂದ್ರ. ಅಂಗದ ಕುಮಾರನು ಸುಗ್ರೀವರಾಜ ನೋಡಿಕೊಳ್ಳುತ್ತಾನೆ. ಈಗ ನಿನಗೆ ವೀರ ಸ್ವರ್ಗನು ಒಂದು ಹೀರವರ. ರಾಮ ರಾಮ ರಾಮಚಂದ್ರ. ಜನಕ ಕೊಡಗು ನಮ್ಮನ್ನು ಬಿಟ್ಟು ಅಗಲಿ ಹೋದೆಯ, ನಮಗಿನ್ಯಾರು ಗೊತ್ತಿದೆ? ಅಂಗದ ಕುಮಾರ, ನಿಮ್ಮ ತಂದೆಯು ಮಾಡಿದ ಪಾಪಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವಾಯಿತು. ಸುಗ್ರೀವರಾಜ, ಅಂಗದ ಕುಮಾರನು ಸಮಾಧಾನಪಡಿಸು. ಈಗ ನೀವೆಲ್ಲರೂ ಕಿಷ್ಕಿಂದೆಗೆ ಹೋಗಿ ನಿಮ್ಮ ಅಣ್ಣದಾದ ವಾಲೆ ಉತ್ತರಕ್ರಿಯಾದಿ ಮುಗಿಸುವರಾಗಿ. ಸಹೋದರ ಲಕ್ಷ್ಮಣ, ನೀನು ಇವರ ಸಂಗಡ ಕಿಷ್ಕಿಂದೆಗೆ ಹೋಗಿ ಸುಗ್ರೀವರಾಜನಿಗೆ ರಾಜ ಕಿಷ್ಕಿಂದ ರಾಜ ಪಟ್ಟಾಭಿಷೇಕ ಕಟ್ಟಿ ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ಹಾಗೇ ಆಗಲಿ ಅಣ್ಣ. ನೀವು ಬನ್ನಿ ಅಂತ ಹೇಳಿ. ಸುಗ್ರೀವರಾಜ, ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿಯೂ ವನವಾಸಕ್ಕೆ ಬಂದಿರುವವನಾಗಿಯೂ 14 ವರ್ಷ ವನವಾಸವು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ನೀ ನನಗೆ ಸಹಾಯವನ್ನು ಮಾಡಬೇಕೆಂದಿದ್ದರೆ ಈಗ ವರ್ಷಕಾಲ ಸನ್ನಿಹಿತವಾಯಿತು. ಮುಂದೆ ಶರದೃತುವು ಪ್ರಾರಂಭವಾದ ಕೂಡಲೇ ನನ್ನ ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನು ಸಹಾಯ ಮಾಡಿದರೆ ಸಾಕು. ಈಗ ನೀವೆಲ್ಲರೂ ಕಿಷ್ಕಿಂದಿಗೆ ಹೊರಡುವರಾಗಿ. ಆಗಬಹುದು ರಾಮಚಂದ್ರ. ಅಂಬೋರುಗಾಚಿ ಸೀತೆಯನ್ನ ಕಾಂಬೇನೆ ಪರಿಕಾ ಅಂಬೋರುಗಾಚಿ ಸೀತೆಯನ್ನ ಕಾಂಬೇನೆ ಪರಿಕಾ ಬೆಳ್ಳಿಡಾದೆ ನಂಬಿ ಬಂದೆ ಬೆಳ್ಳಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದ ನಾಮಿ ಬಂದೆ ಬಂಬರನಿ ಪುರುವ ಕಾಪಿಗೆ ಅಂಬೋರುಗಾಕಿ ಸೀತೆಯನ್ನ ಕಾಂಬೇನೆ ಪರಿಕಾ ಬಾಲೆಂದ್ರು ಬಾಲೆ ಬಾಲ ಜಾನಕಿ ನೀಲ ಕುಂತಲನ ಬಾಲೆಂದ್ರು ಬಾಲೆ ಬಾಲ ಜಾನಕಿ ನೀಲ ಕುಂತಲನ. ಸಹೋದರ ಅಣ್ಣ, ಬುಲಲಾನ ಬಾಲೆ ನಿನ್ನ ಬುಲಲಾನೆ ಬಾಲೆ ನಿನ್ನ ನೀಲಯ ಅವಲೋಕಿಪೇನೆ ಲೀಲಯಾವಲೋಕಿಪೇನೆ ಅಂಬೋರುಗಾಕಿ ಸೀತೆಯನ್ನ ಕಾಂಬೇನೆ ಪರಿಕಾ ನಿಡುಮುಡಿ ಜಗನ್ನೊದೊಳ್ಳಾಡುತ್ತೆ ಸೋಳಕಿ ನಿಡುಮುಡಿ ಜಗನ್ನೊದೊಳ್ಳಾಡುತ್ತೆ
ನೀಡು ಮೂಡಿ ಜಗನೊದೊಳ್ಳಾಡುತ್ತೆ ನೀಡು ಮುಡಿ ಜಗನೊದೊಳ್ಳಾಡುತ್ತೆ ಬೋಳು ನೋಡುವಿನ ಬಿಗೆ ಬೋಳುಗೆ ಲೋಲೋ ಚೆದೆಯುಗಳುಗಳ ಸೀತಾ ಕುಡಿ ಮಿಂಚೊನ್ ಕೆದರೆದಿರೇ ಕುಡಿ ಮಿಂಚೊನ್ ಕೆದರೆದಿರೇ ಕುಡಿ ಮಿಂಚೊನ್ ಕೆದರದಿರೆ ಸವಿ ಬೆಡಗಿನ ಬಾಲೆ ಬಾರದಿಗೆ ಏಕೆ ಮರಣ ತಪಕೆ ಸೀತಾ ಜಾನಕಿ ಅಣ್ಣನು ಪತ್ನಿ ಯೋಗದಿಂದ ಮತ್ತೆ ಮೂರ್ಛಿತನಾಗಿರುವುದು. ಅಣ್ಣ ನಿನ್ನ ಈ ಸ್ಥಿತಿಯನ್ನು ನೋಡಿ ನನ್ನಿಂದ ನೋಡಲಾಗದು. ತರಬೆ ರಾಮಚಂದ್ರ ನಿಮಗೆ ಹೊರಗು ಶೋಕ ವ್ಯಾಮೋಹ ತರಬೆ ರಾಮಚಂದ್ರ ನಿಮಗೆ ಹೊರಗು ಶೋಕ ವ್ಯಾಮೋಹ ಹಿರಿಯೋ ಸಂಪದ ಸಹಿತವಾದ ಪರಮಜನ ಗಜ ಮಾಡದಿರಾಜಯಾನ ಹಿರಿಯೋ ಸಂಪದ ಸಹಿತವಾದ ಪರಮಜನ ಗಜ ಮಾಡದಿರಾಜಯ ಪರಲು ಬಂದ ಸತ್ಯ ಸೌರ ತೊರೆದು ಬಂದ ಸತ್ಯ ವೀರ ಧೀರ ಗುಣ ಗಂಭೀರ ವೀರ ಧೀರ ಗುಣ ಗಂಭೀರ ವೀರ ಧೀರ ಗುಣ ಗಂಭೀರ ವೀರ ಧೀರ ಗುಣ ಗಂಭೀರ ಕರವೆ ರಾಮಚಂದ್ರ ನಿಮಗೆ ಹೊರವು ಶೋಕ ವ್ಯಾಮೋಹ ಅಣ್ಣ ವಿವೇಕ ನಿಧಿಯಾದ ನೀನೇ ಈ ರೀತಿ ಆದರೆ ನಿನ್ನನ್ನು ಸಂತೈಸುವರಾರಿದ್ದಾರೆ. ಹೇಳು ಅಣ್ಣ, ಚೇತರಿಸಿಕೋ, ಹೇಳು. ಆ ಜಾನಕಿ ಎಲ್ಲಿರುವೆ ಮನೋಹರೆ? ಆ ಚಂದ್ರನನ್ನು ನಾಚಿಸುವಂತಹ ನಿನ್ನ ಮುಖ ಕಮಲ ದರ್ಶನವು ಮತ್ತೆ ನನಗೆ ದೊರಕುವುದೇ? ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಆಡಬಾರದು. ಸಹೋದರ, ವಾಲಿಯ ವಧೆಯಾಗಿ ವರ್ಷ ಕಾಲವಾದರೂ ಸುಗ್ರೀವರಾಜನು ನನ್ನ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಲಿಲ್ಲ. ಆತನು ಈ ವಿಚಾರವನ್ನು ಮರೆತಂತಿದೆ. ಅನುಜಾತ ವಿಕಾಸಿತ ವನಜಾತ ಲೋಚನೆ ಅನುಜಾತ ವಿಕಾಸಿತ ವನಜಾತ ಲೋಚನೆ ಇನ ಜಾತ ನಡೆಗೈದು ಮನಾತಿಶಯನು ಬೆಳೆ ಅನುಜಾತ ಗುಣ ಪೂರಿತ ಮಾನಿತನೆ ಕೇಳೋ ಅನುಜ ಜನಕ ಜಾತೆಯ ಕಾಣಲ್ ಅನುಕೂಲಗಳ
ಮೂಲಗಳ ಮಾಡಲ್ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಅನುವೀಂ ಸುಗ್ರೀವಗೆ ಅನುಮಾನಿಸದೆ ಬೆಳೆ ಅನುಜಾತ ಗುಣ ಪೂರಿತ ಮಾನಿತನ ಕೇಳೋ ಅನುಜ. ಲಕ್ಷ್ಮಣ, ಅಣ್ಣ, ನೀನೀಗಲೇ ಸುಗ್ರೀವನ ಬಳಿಗೆ ಹೋಗಿ ವಿಚಾರವನ್ನು ತಿಳಿಸಿ ಜಾಗೃತಿಯಾಗಿ ಹಿಂದಿರುಗಿ ಬಾ. ಅಣ್ಣ, ಓ ಭೂವೇನ ಜಮದೊಳ್ಳ ರಾಜ, ಈಗಲ ಸುಗ್ರೀವನೊಳಗೆ ಓ ಭೂವೇನ ಜಮದೊಳ್ಳ ರಾಜ. ಅಣ್ಣ, ಅಲಿಯುವುದರ ವಾಲಿ ವಿಧಾನದ ಮಾಡಿ ಉಪಕಾರಗಳ ನೋಡದ ಮಾತಾಡು, ಮಾಡಿ ಉಪಕಾರಗಳ ನೋಡದ ಮಹಾನು ಕೂಡಿ ನಡೆಯುತ್ತಲಿರುವ ದುರ್ಲಭ ನರನನು ಹಲವಾರು ವಿಧಗಳ ಶಕ್ಷಿವೆ. ಓ ಭೂವೇನ ಜಮದೊಳ್ಳ ರಾಜ, ಈಗಲ ಸುಗ್ರೀವನೊಳಗೆ ಓ ಭೂವೇನ ಜಮದೊಳ್ಳ ರಾಜ. ಕಂಡ ಕಿರಿನಾಟಕ ಕಂಡು ನಿಜವನ್ನು ತಿಳಿದು ಚಂಡ ಕಿರಿನಾಟಕ ಕಂಡು ನಿಜವನ್ನು ತಿಳಿದು ಪುಂಡು ತನವನ್ನು ಬಿಡಿಸಿ ಚಂಡಿಕೋ ದಂಡನೆ ಖಂಡಿಸಿ ಈಗಲ್ಲ ಸುಗ್ರೀವನಿಗೆ ನಾವು ಮಾಡಿದ ಉಪಕಾರವನ್ನು ಮರೆತು ನಮ್ಮಿಂದ ಉಪಕಾರವನ್ನು ಹೊಂದಿ ನಮ್ಮ ವಿಚಾರವನ್ನೇ ಮರೆತು ಶ್ರೀಲೋಲನಾಗಿ ಮೆರೆಯುತ್ತಿರುವಂತೆ ಕಾಣುತ್ತಿದೆ. ನಾನು ಈಗಲೇ ಹೋಗಿ ಅವಳ ಮನವನ್ನು ಹಡಗಿಸಿ ಕೆಳಗೆ ತರುವೆನು. ಅಪ್ಪಣೆಯನ್ನು ಕೊಡು ಅಣ್ಣ. ಲಕ್ಷ್ಮಣ, ಅಣ್ಣ, ಸುಗ್ರೀವ ರಾಜನಿಂದ ಮುಂದೆ ನಮಗೆ ಅನೇಕ ಸಹಾಯಗಳು ಆಗಬೇಕಾಗಿದೆ. ಆದ್ದರಿಂದ ಶಾಂತಿಯಿಂದ ಹೋಗಿ ವಿಚಾರವನ್ನು ತಿಳಿಸಿ ಜಾಗೃತಿಯಾಗಿ ಹಿಂದಿರುಗಿ ಬಾ ಸಹೋದರ. ಹಾಗೆ ಆಗಲಿ ಅಣ್ಣ. ಸುಡುವೇಂ ಕಿಷ್ಕಿಂದಯ ಸುಡುವೇಂ ಕಿಷ್ಕಿಂದಯ ಪಡಪಡ ಕವಿಕುಲವ ಕಡಿದು ಪಡವಿಯೊಳಗಿಡುವೆ. ಕೆಡುಕ ಸುಗ್ರೀವಹದ ಮನ, ಕೆಡುಕ ಸುಗ್ರೀವಹದ ಮನ ಒಳಸಿದ್ದು ಸ್ವಭಾಗ್ನಿಗೆ ಆಹುದಿಯಂ ಕೊಡುವೆ. ಇಲ್ಲವೆಲ್ಲವ ಅಮ್ಮವನ್ನು ಕಬಿಗಿಡಿರ, ಎಲ್ಲಿ ಹಡಗಿ ಕುಳಿತಿರು ಎದ್ದು ಬನ್ನಿ. ಮೊನ್ನಿ ಕೈ ಮಗಾನುಭಾವ ಮೊನ್ನಿ ಕೈ ಮಗಾನುಭಾವ ಸುಧಾಕರ ನಿನ್ನ ನಂಬಿದ ಜಬದಳು ಗತಿಯ ದೇವಾ, ನಿಮ್ಮ ನಂಬಿದ ಜಬದಳು ಗತಿಯ ತೋರ್ಪು ದೂಷಿತವೇ ಮೊನ್ನಿ ಕೈ ಮಕಾ ಚಂಡ ಕೋಪದಿಂತು ನೀವು ಕೆಂಡ ಬುಗುಳು ದೈತರೇನೈ ಚಂಡ ಕೋಪದಿಂತು ನೀವು ಕೆಂಡ ಮುಗುಳು ದೈತರೇನೈ ಕಂಡು ಬೆದರ ಮೊರರಾಳು
ಗಧರ್ವರ ಮರರಾಳು ಬ್ರಹ್ಮಾಂಡ ಉಳಿಯುವುದೇನೈ ಮನ್ನಿಸೈ ಮಕಾನು ಮಾನವೇಂದ್ರ ನಿಮ್ಮಳು ನಾನತೆಯನ್ನು ತೋರದಯ್ಯ ಮಾನವೇಂದ್ರ ನಿಮ್ಮಳು ನಾನತೆಯನ್ನು ತೋರದಯ್ಯ ಮಾನ ಪ್ರಾಣ ಉಳಿಸಿ ಬರೆಯೋ ಲಕ್ಷ್ಮಣದೇವ ಮಾನ ಪ್ರಾಣ ಉಳಿಸಿ ಪೊರೆಯೋ 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 ಮಾನವೇಂದ್ರ ತನುಭವ ಲಕ್ಷ್ಮಣದೇವ ಕ್ಷಮಿಸಬೇಕು ಕ್ಷಮಿಸಬೇಕು. ಸುಗ್ರೀವರಾಜನು ಕೃತಜ್ಞನಲ್ಲ. ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿವೀರರನ್ನು ಒಟ್ಟುಗೂಡಿಸಲು ಕಾಲಾವಕಾಶ ಬೇಕಾಯಿತು. ಆದುದರಿಂದ ಸುಗ್ರೀವರಾಜನನ್ನು ಅಪರಾಧಿ ಎಂದು ಎನ್ನಿಸಿಕೊಡುವುದು. ಏನಂದೆ? ಸುಗ್ರೀವನನ್ನು ಅಪರಾಧಿ ಎಂದು ಕರೆಯಬಾರದೆ, ನೆಟ್ಟಗೆ ನನ್ನೆದುರಿಗೆ ಬಾರದೆ ಬಾಲಕನಾದ ನಿನ್ನನ್ನು ಕಳಿಸಿರುವನು. ಅವನಿಗೆ ಹೇಳು, ಶೀಘ್ರವಾಗಿ ರಾಮನ ಬಳಿ ಬರೆದಿದ್ದರೆ ಅನರ್ಥ ಕೂಡುವುದೆಂದು. ಲಕ್ಷ್ಮಣದೇವ, ತಮ್ಮ ಅಪ್ಪಣೆಯಾದರೆ ನಾನೀಗಲೇ ಹೋಗಿ ಆ ಭಯಗ್ರಸ್ತನಾದ ಸುಗ್ರೀವರಾಜನನ್ನು ಕರೆದುಕೊಂಡು ಬರುವೆನು. ಜಾಗೃತಾಗಿ ಕರೆದುಕೊಂಡು ಬಾ. ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಸೀತಾ ಜಾನಕಿ जानकी प्राण सके अगलिदेया कमलमुखी जानकी पंचवटी तट पुण्य रूपिणी पंचवटी तट पुण्य रूपिणी गोदानंदिता हंस गमनी गोदानंदिता हंसगमनी चित्रकूट साधिनी तरुणी चित्रकूट साधिनी तरुणी अयोध्या जनमना हृदयोल्लासिनी अयोध्या जनमना हृदयोल्लासिनी जानकी प्राण सखी अगलिदेयाग कमलमुखी जानकी सीता जानकी
ಬಾಳಿದು ವಿಫಲ. ನೀನಿಲ್ಲದನ್ನಯ್ಯ ಬಾಳಿದು ವಿಫಲ, ನೀನಿಲ್ಲದನ್ನಯ್ಯ ಬಾಳಿದು ವಿಫಲ. ಚಿಂತಾ ಸಂಚಿತ ತಂತು ಜಾಲ, ಚಿಂತಾ ಸಂಚಿತ ತಂತು ಜಾಲ. ವಿರಕ ವೇದನೆ ಸಹಿಸಲ ಸದಳ, ವಿರಕ ವೇದನೆ ಸಹಿಸಲ ಸದಳ. ವಿರಗ ವೇದನೆ ಸಹಿಸಲ ಸದಳ. ತನುವು ದಯಿಸುವ ಚಿರತ ಚಿತ್ತಾನಲ, ತನುವು ದಯಿಸುವ ಚಿರತ ಚಿತ್ತಾನಲ. ಜಾನಕಿ ಪ್ರಾಣ ಸಖಿ ಅಗಲಿದೆ ಯಾರ ಕಮಲಮುಖಿ. ಜಾನಕಿ ಸೀತಾ 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 ಜಾನಕಿ ಸೀತಾ ಸೀತಾ. ಜಾನಕಿ ಎಲ್ಲಿರುವೆ ಮನೋಹರೆ? ದಿನಗಳು ಕಳೆದಂತಲ್ಲ ನನ್ನ ಚಿಂತೆಯೂ ಬಲವಾಗುತ್ತಿದೆ. ಬಂದು ನನ್ನೊಡನೆ ಒಂದು ಮಾತನ್ನಾದರೂ ಹಾಡಬಾರದೆ. ಸೀತಾ, ಜಾನಕಿ, ಸುಗ್ರೀವನು ಎಚ್ಚರಿಸುವುದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲ. ಕುಪಿತನಾಗಿ ಹೋದನು. ಅಲ್ಲಿ ಏನು ಅನರ್ಥ ಮಾಡಿರುವುದೋ ತಿಳಿಯಲಿಲ್ಲವಲ್ಲ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಸುಗ್ರೀವ ರಾಜನನ್ನು ಕಂಡೆಯಾ? ಅಣ್ಣ, ಸುಗ್ರೀವ ರಾಜನು ಸೈನ್ಯ ಸಮೇತನಾಗಿ ಹಿತ್ತಲೇ ಬರುತ್ತಿರುವರು. ಬೇಕೆ ಭೂಪ ಎಂದಳು ಸೀತಾರಾಮ ಕೋಪ, ಬೇಕೆ ಭೂಪ ಎಂದಳು ಭೂಪ ಎಂದಳು ಭೂಪ ಎಂದಳು ಭೂಪ ಎಂದಳು ಭೂಪ ಎಂದಳು. ಮೊರೆ ಕಂಡ ಪ್ರಕುತರು ಬಿಡಿ ಕಾಡುವುದು ಚಿತವೇ, ಮೊರೆ ಕಂಡ ಪ್ರಕುತರು ಬಿಡಿ ಕಾಡುವುದು ಚಿತವೇ. ಮೊರೆ ಕಾಯ್ದ ನಿಮ್ಮ ಜಪ ಬಂದೆ ನನ್ನ ಧ್ಯಾನ, ಮೊರೆ ಕಾಯ್ದ ನಿಮ್ಮ ಜಪ ಬಂದೆ ನನ್ನ ಧ್ಯಾನ. ರಾಮ ಕೋಪ ಬೇಕೆ ಭೂಪ ಎಂದಳು ಭೂಪ ಎಂದಳು. ಪ್ರಭು ಶ್ರೀರಾಮಚಂದ್ರ, ಸುಗ್ರೀವರಾಜ, ಚೆದರಿ ಹೋದ ಕಪಿಸೈನ್ಯವನ್ನು ಮಳೆಗಾಲವಾದ ಕಾರಣ ಒಂದುಗೂಡಿಸಲು ಕಷ್ಟಕರವಾಗಿರುವುದು ಪ್ರಭು. ಸುಗ್ರೀವರಾಜ, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯಲ್ಲಿ ಹಿರಿಯರಾದಂತಹ ಜಾಂಬವಂತರಲ್ಲಿ ಬಾಲಕನಾದ ಅಂಗದ ಅದು ಕುಮಾರ ಇಲ್ಲೇ ಬರ್ತಿರುವರು. ಮನೋಜಾವತಾರ ವಿನುತಾಮ ರಾಮ, ಮನೋಜಾವತಾರ ವಿನುತಾಮ ರಾಮ, ಮನೋಜಾವತಾರ ವಿನುತಾಮ ರಾಮ, ಮನೋಜಾವತಾರ ವಿನುತಾಮ ರಾಮ.
ರಾಮ ರಾಮ ವಂಶ ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ಭೂಪ ಗುಣಧಾಮ ರಾಮ ಗುಣಭೋವಿ ಹರಿಪಾದಿ ರಾಮ ಅಭಿರಾಮ ವಿಭೋ ರಾಮ 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 ಪ್ರಭು ರಾಮಚಂದ್ರ ಪ್ರಭು ತಮ್ಮ ಪಾರದರ್ಶನದಿಂದ ನನ್ನ ಜನ್ಮವು ಸಾರ್ಥಕವಾದ ದೇವ ಮಾತೆಯವರ ವಿಚಾರವಾಗಿ ನನಗೆ ತಮ್ಮಿಂದ ಅಪ್ಪಣೆಯಾಗಲಿ ಪ್ರಭು. ಮಾರುತಿ ಮೇಲೇಲಿ ನಾನು ಸುಗ್ರೀವ ರಾಜ, ಪ್ರಭು ರಾಮ. ಈ ನಿನ್ನ ಕಪಿ ನಾಯಕರು ನೋಡಿ ನನ್ನ ಕಾರ್ಯವು ಯಶಸ್ವಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಅವರುಗಳಿಗೆ ಕರ್ತವ್ಯವನ್ನು ನೀನೇ ನೇಮಿಸುವನಾಗು. ಆಗಬಹುದು ಆಂಜನೇಯ. ಒಡೆಯ. ನೀನು ಅಂಗದ ರಾಜಕುಮಾರ ಜಾಂಬವಂತ ಮೊದಲಾದ ಕಪಿವೀರರೊಡನೆ ದಕ್ಷಿಣಾಭಿಮುಖವಾಗಿ ಹೊರಟು ಮಾತೆಯವರನ್ನು ಹುಡುಕು. ಆಗಲಿ ಪ್ರಭು. ಕೇರಳ ಚಿರಾದಿ ಪಾಂಡ್ಯಗಳನ್ನು ಹುಡುಕು. ಆಗಲಿ. ಮಾತೆಯವರ ದರ್ಶನವಾಗದೆಲ್ಲರಿಗೂ ಇದ್ದರೆ ಅಗಸ್ತ್ಯ ಸಮವನ್ನು ಸೇರು, ಆಶ್ರಮವನ್ನು ಸೇರು. ಮಹರ್ಷಿಗಳ ಆಶೀರ್ವಾದವನ್ನು ಪಡೆದು ಮಾತೆಯವರ ನೆಲೆಯು ಸಿಗದಿದ್ದರೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಆಗಲಿ ಒಡೆಯ, ಆಗಲಿ ಒಡೆಯ. ಮುಂದೆ ಹೋಗು ನೋಡು, ಅಲ್ಲಿ ಭೋಗಾವತಿ ನಗರುವುದು. ಆಗಲಿ ಒಡೆಯ. ಅಲ್ಲಿಯೂ ಹುಡುಕು, ಅಲ್ಲಿಯೂ ಸಿಗದೆ ಹೋದರೆ ಇನ್ನು ಕೊಂಚ ಮುಂದೆ ಹೋಗು, ಪಿತೃಲೋಕವು ದೊರಕುವುದು. ಅಲ್ಲಿಂದ ಮಾತ್ರ ಮುಂದೆ ಹೋಗಬೇಡ ಆಂಜನೇಯ. ಏತಕ್ಕೆ ಒಡೆಯ? ಏತಕ್ಕಾಗಿ ಎಂದರೆ ಅಲ್ಲಿ ಸೂರ್ಯ ರಶ್ಮಿಯೂ ಸಹ ಕಾಣುವುದಿಲ್ಲ. ಹೀಗೆ 1 ಮಾಸದ ಅವಧಿಯೊಳಗಾಗಿ ಮಾತೆಯವರ ನೆಲೆಯನ್ನು ಹುಡುಕಿ ದಶಗಂಟನ ಶಕ್ತಿ ಆಸಕ್ತಿಗಳನ್ನು ತಿಳಿದು ತರಬೇಕು. ಉದಾಸೀನೆ ಮಳೆ ಬಂದಿದ್ದೆ ಆದರೆ ಉಳಿದ ಕಪಿವೀರರಿಗಾಗುವ ಶಿಕ್ಷೆ ನಿನಗಾಗುವುದು. ಎಚ್ಚರಿಕೆ, ಇದೇ ಸುಗ್ರೀವಾಜ್ಞೆ. ಆಗಲಿ ಒಡೆಯ, ಆಗಲಿ ಒಡೆಯ. ಮಾರುತಿ ಸುಗ್ರೀವರಾಜ, ಪ್ರಭು ಈ ರಾಮಚಂದ್ರ. ದಶದಿಕ್ಕುಗಳ ವಿಚಾರಗಳನ್ನು ನೀನು ಹೇಗೆ ತಿಳಿದುಕೊಂಡಿರುವೆ? ಪ್ರಭು ರಾಮಚಂದ್ರ, ನಮ್ಮ ಅಣ್ಣನು ನನ್ನನ್ನು ಬೆನ್ನಟ್ಟಿ ಬಂದ ಕಾರಣದಿಂದ ಈ ನಾನಾ ದಿಕ್ಕುಗಳಲ್ಲಿ ಬಂದೆನು, ನಾನಾ ಅದ್ಭುತಗಳನ್ನು ಕಂಡೆನು ಪ್ರಭು. ಮಾರುತಿ ಪ್ರಭು, ನನ್ನ ಸೀತಾನ್ವೇಷಣೆಯ ಕಾರ್ಯವನ್ನು ನೀನು ಸಾಧಿಸಿಕೊಂಡು ಬರಬಲ್ಲೆಯ ಮಗು? ಒಡೆಯ. ಶ್ರೀರಾಮನೆ ನಿಮ್ಮಯ ಕರುಣಾ ರಸ ವಿಲಸತ್ವದಾಕ್ಷ ವಂದಿರೆ. ಶ್ರೀರಾಮನೆ ನಿಮ್ಮಯ ಕರುಣಾ ರಸ ವಿಲಸತ್ವದಾಕ್ಷ ವಂದಿರೆ. ಸೊಸವಡಿದು ಆರಗದ ಕಜಯ ಕಂಡು ಬರುವೆನು ಅಲವೆನೆಂ ರಾಮ. ಪ್ರಭು ರಾಮಚಂದ್ರ ಮಾರುತಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾದ ತಮ್ಮಲ್ಲಿ ಈ ಸಾಧಿಸಬಹುದು ಏನಿದೆ ಪ್ರಭು. ಆದರೂ ಭಕ್ತರನ್ನು ಎಚ್ಚರಿಸುವ ದೃಷ್ಟಿಯಿಂದ ಈ ಒಂದು ಸರಳ ಕಾರ್ಯವನ್ನು ನನಗೆ ವಹಿಸಿದ್ದೀರಿ. ತಮ್ಮ ಮಹಾಶೀರ್ವಾದವಾದರೆ ಕ್ಷಣ ಮಾತ್ರದಲ್ಲಿ ಆ ಲಂಕಾನವನ್ನು ಸೇರಿ ಆ ರಾವಣ ನೆಲೆಯನ್ನು ಹೊರಿತು ಮಾತೆಯವರ ಕುಶಲವಾರ್ತೆಯನ್ನು ಪ್ರಭು. ಆದ್ದರಿಂದ ನನಗೆ ತಮ್ಮಿಂದ ಮಹಾ ಆಶೀರ್ವಾದವಾಗಲಿ ದೇವ. ಮಾರುತಿ, ಜಾನಕಿ ಕಂಡಾಗ ನಿನ್ನನ್ನು ಕಂಡಾಗ ಆಕೆಗೆ ನಿನ್ನಲ್ಲಿ ನಂಬಿಕೆ ಬರುವಂತೆ ಕೆಲವು ಕುರುಹುಗಳನ್ನು ಹೇಳುವೆನು, ಕೆಲವು ಆಗಲಿ ಪ್ರಭು. ಅಲ್ಲದೆ ಹೇಳ್ತೀನಿ ಮಾರುತಿ. ಪ್ರಭು, ಮುದ್ದಂಗ್ರ ಕೊಟ್ಟಾಗ ಕಾಕಾಸುರ ರೇಖ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸುವೆನು, ಸಮೀಪಕ್ಕೆ ಬಾ. ಆಗಲಿ ಒಡೆಯ, ಮಹದಾಜ್ಞೆ ಒಡೆಯ, ಮಹದಾಜ್ಞೆ. ಜಾನಕಿ
ಮಾರುತಿ ಬೇಡುವೆನು ಬಾರೈ. ಜಾನಕಿ ಕರುಗುವ ಪರಿಗಿದ ಕೇಳಿ ಮಾರುತಿ ಬೇಡುವೆನು ಸಂತೈಸೈ. ಶಿವಚಾಪವ ಮುರಿದು ನಲಿದು ಶಿವಚಾಪವ ಮುರಿದು ನಲಿದು ಸೀತೆಯ ಪಲ್ಲವಗಳ ಬೀಳಿದು ಸೀತೆಯ ಪಲ್ಲವಗಳ ಬೀಳಿದು ನಡೆತಂಬುದಾಗಿಲಿ ಬಾರೇ ಜಾನಕಿ ಕರುಗುವ ಪರಿಗಿದ ಕೇಳಿ ಮಾರುತಿ ಬೇಡುವೆನು ಬಾರೇ. ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಮಾರುತಿ ಮಾರುತಿ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಜನಕ ಸುದೆಗೆ ಅಂಗುಳು ಕೆಯನಿದ ಆಕೆಗೆ ಕೊಡಲು ಅಂಗುಳು ಕೆಯನಿದ ಆಕೆಗೆ ಕೊಡಲು ಪಂಕಜ ಮುಗಿಗೆ ದವಾ ತಿಳಿವಳು ಜಾನಕಿ ಕರುಗುವ ಪರಿಗಿದ ಕೇಳಿ ಮಾರುತಿ ಬೇಡುವೆನು ಬಾರೇ ಮಾರುತಿ ಮಾರುತಿ. ಮಾರುತಿ, ಈ ಎಲ್ಲ ಕುರುಹುಗಳಿಂದ ಜಾನಕಿಗೆ ನಿನ್ನಲ್ಲಿ ನಂಬಿಕೆ ಹೊಂದು ಈ ಮುದ್ರೆ ಉಂಗುರವನ್ನು ಆಕೆಗೆ ಕೊಟ್ಟು ಆಕೆಯ ಬಳಿಯಲ್ಲಿ ಒಂದು ಅವಿಜ್ಞಾನವಾದ ವಸ್ತುವಿರುವುದು. ನೀನು ಹಿಂದಿರುಗಿ ಬರುವಾಗ ಗುರುತಿಗಾಗಿ ತರಬೇಕು 1 ಮಾಸದ ಅವಧಿಯೊಳಗಾಗಿ. ಮಹದಾಜ್ಞೆ ಪ್ರಭು, ಮಹದಾಜ್ಞೆ ಪ್ರಭು. ನಿನಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡುವೆನು. ಜಾಗೃತಿಯಾಗಿ ಹೋಗಿ ಜಯಶೀಲನಾಗಿ ಹಿಂದಿರುಗಿ ಬಾ. ಆಗಲಿ ಪ್ರಭು. ಅಂಗದ ಜಮ ಮುಂತಾದಿಗಳೇ, ನಾವೆಲ್ಲರೂ ಶ್ರೀರಾಮರ ಅನುಗ್ರಹವನ್ನು ಪಡೆದಾಯಿತು. ನಡಿ ಸೀತಾ ಕಾರ್ಯಕ್ಕೆ ಹುಡುಕೋಣ. ಜೈ ಜೈ ಶ್ರೀರಾಮ. ಶ್ರೀರಾಮರ ಆಶೀರ್ವಾದವನ್ನು ಪಡೆದು ಲಕ್ಷ್ಮಣ ಸ್ವಾಮಿಯ ಆಶೀರ್ವಾದವನ್ನು ಪಡೆದೇ ಹೋಗುತ್ತಿರಲ್ಲ. ಎಷ್ಟಾದರೂ ಕಪಿಬುತ್ತಾನೆ ಇಲ್ಲಿದ್ದಾರೆ ಹೊರಿತು. ಅಯ್ಯ ಲಕ್ಷ್ಮಣ ಸ್ವಾಮಿಯೇ, ಮಾರುತಿ, ರಾಮಾನುಗ್ರಹದಿಂದ ಮಾತೆಯವರನ್ನು ಕಂಡಾಗ ತಮ್ಮ ವಿಚಾರವಾಗಿ ಏನೆಂದು ಅರ್ಹಲಿದ್ದೇವಾ? ಮಾರುತಿ, ಮಾತೆಯವರನ್ನು ಕಂಡರೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಅದು ಅಲ್ಲದೆ ನಧ ದೃಷ್ಟಮೈಧುನಾ ಕ್ಷಮೆಯ ಬೆಳಿದೆನು ಹನುಮ ಹನುಮ ನಥ ದೃಷ್ಟಮೈಧುನಾ ಕ್ಷಮೆಯ ಬೆಳಿದೆನು. ಮಾರುತಿ, ನಥ ದೃಷ್ಟಮೈಧುನಾ
ಅಡವಿಯಲಿ ರಾಮನಿಲ್ಲದ ವೇಳೆ ಬಂದ ರಾಮನ ಹಾರ್ದ ಧ್ವನಿಯ ಕೇಳಿ ಬಂದ ರಾಮನ ಹಾರ್ದ ಧ್ವನಿಯ ಕೇಳಿ ಗಂಡನ ಪ್ರೀತಿಗೆ ಹಾಡಿದ ನುಡಿ ಕೇಳಿ ಗಂಡನ ಪ್ರೀತಿಗೆ ಹಾಡಿದ ನುಡಿ ಕೇಳಿ ಮೂಡನಾಗಿ ಬಿಲ್ಲನೆಂದು ಹುಡುಗುತನ ಬರಲು ಮೂಢನಾಗಿ ಬಿಲ್ಲನೆಂದು ಹುಡುಗುತನ ಬರಲು ಓಡ ಕಾರಣದಿಂದ ದುಷ್ಟ ರಾವಣ ಓದ ಕಾರಣದಿಂದ ದುಷ್ಟ ರಾವಣ ದ್ವಯುವಂತಾಯ್ ಅನವರದಾರಿ ದ್ವಯುವಂತಾಯ್ತೆ ಅನವರದಾರಿ ಸೀತಾಮತೆಗೆ ಬೇಡೋ ಧನ ಸೂತ ಸೀತಾಮತೆಗೆ ಬೇಡೋ ಮಾರುತಿ ಹೋಗಿ ಬಾರಯ್ಯ ಆಪತ್ ಬಂದುವೆ ಹನುಮಂತ ಬಲವಂತ ಮಾರುತಿ ನಾನು ಮಾಡಿದ ಅಕ್ಷಮ್ಯ ಅಪರಾಧವನ್ನು ಮನ್ನಿಸಬೇಕೆಂದು ಕೇಳಿ ಬಾ ಮಾರುತಿ. ಆಗಲಿ ಒಡೆಯ, ಆಗಲಿ ಒಡೆಯ. ಅಂಗದ ಜಮ್ಮತಾದಿಗಳೇ, ನಾವೆಲ್ಲರೂ ಶ್ರೀರಾಮ ಮತ್ತು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸ್ವಾಮಿಯ ಅನುಗ್ರಹವನ್ನು ಪಡೆದಾಯಿತು. ನಡೆಯಿರಿ, ಇನ್ನು ಮುಂದೆ ರಾಮ ಕಾರ್ಯಕ್ಕೆ ಹೋಗೋಣ. ಅಂಗದ ಜಮ್ಮವಂತಾದಿಗಳೇ, ಇಂದಿನಿಂದ ಮೊದಲುಗೊಂಡು ಮಾಧವರ ಮಾರ್ಗದರ್ಶನವಾಗುವ ತನಕ ಈ ಮಾರುತಿಯು ಅನ್ನ ಆಹಾರವನ್ನು ಸೇವಿಸುವುದಿಲ್ಲ. ಇದಕ್ಕೆ ನನ್ನ ರಾಮಚಂದ್ರ ಪ್ರಭುವಿನ ಪಾದವೇ ಸಾಕ್ಷಿ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. 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 ಜೈ ಜೈ ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಅಂಗದ ಜಾಂಬವಂತಾದಿಗಳು, ಅಲ್ಲಿ ನೋಡಿ, ಅಲ್ಲಿ ಯಾವುದೋ ಒಂದು ಉದ್ಯಾನವನವು ಬಹಳ ಸುಂದರಮಯ ಕಾಣುವುದು. ಅಲ್ಲದೆ ಅಲ್ಲಿ ಅನೇಕ ಪಕ್ಷಿಗಳ ಕಲರವನಾದವು ಕೇಳಿ ಬರುತ್ತದೆ. ಆ ಚೋರನಾದ ರಾವಣನು ಮಾತರನ್ನ ಅಲ್ಲಿ ಬಿಟ್ಟಿರಬಹುದೇ. ನಡೀಲಿ, ಮುಂದೆ ಹೋಗಿ ನೋಡೋಣ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಅಂಗದ ಜಾಂಬವಂತಾದಿಗಳೇ, ಅಲ್ಲಿ ಯಾವುದೋ ಒಂದು ಪಕ್ಷಿಯು ಮಲಗಿರುವುದು. ಅಲ್ಲಿ ನೋಡಿ, ಮುಂದೆ ಹೋಗಿ ಶ್ರೀ ಮಾದೇವರನ್ನು ಹುಡುಕೋಣ. ನಡಿ, ಮುಂದೆ ನೋಡಿರಿ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಶ್ರೀರಾಮ ಜೈ ಜೈ, ಸೀತಾರಾಮ ಜೈ ಜೈ. ಮಾತಾಡ್ಸಪ್ಪ. ವನವಾಸವನ್ನು ಕೊಂಡಿದನು ರಾಮ, ವನವಾಸವನ್ನು ಕೊಂಡಿದನು ರಾಮ. ಸತಿಯನಗಲಿದ ಪುತ್ರ ಶೋಕಾರ್ಥ ಭೂಪಂ ಬಲುವಂತ ಬಿಟ್ಟು ಇಹಲೋಕವ ನಡಿದ. ತನುವಂತ ಬಿಟ್ಟು ಇಹಲೋಕವ ನಡಿದ. ಆ ದೈತೆ
ನಮಗೆ ಬಂದುದು ಪ್ರಾಣನ ಆತ್ಮಬುದ್ಧಿ ಸುಖಂಚೈವ ಪರಬುದ್ಧಿ ವಿನಾಶಾಯ ತ್ರಿಬುದ್ಧಿ ಪ್ರಳಯಾರಿದೆ ಎಂಬ ಆರ್ಯಕ್ತವನ್ನು ಕೇಳಿದ್ರು ತಾತ ಇಲ್ಲಿ ಯಾವುದೋ ಪಕ್ಷಿ ಕೂಡಿಸಿರುವುದು ಅದನ್ನ ವಿಚಾರಿಸಿ ನೋಡೋಣ. ವಾನರ ವೀರರೇ, ಯಾವುದೋ ಪಕ್ಷಿ ಮಡಿದು ಹೋಯಿತು ಎಂದು ಹೇಳಿದರಲ್ಲ, ಯಾರು? ಆ ಮಹಾಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಕೊನೆಗೂ ನನ್ನನ್ನು ಬಿಟ್ಟು ಹೋಗಲಿದೆಯಾ? ಅಯ್ಯ, ಆ ಜಟಾಯು ಮರಣ ವಾರ್ತೆಯನ್ನು ಕೇಳಿ ನೀನು ಇಷ್ಟು ದುಃಖಮುಕ್ತನಾಗಲು ಕಾರಣವೇನು? ವಾನರ ವೀರರೇ, ನಾನು ಜಟಾಯು ಅಣ್ಣ ತಮ್ಮಂದಿರು ಪಂಥವನ್ನು ಕಟ್ಟಿಕೊಂಡು ಸೂರ್ಯಮಂಡಲವರೆಗೂ ಹಾರುತ್ತಿರುವಾಗ ಜಟಾಯುವಿನ ರೆಕ್ಕೆ ಸುಡುತ್ತಿರಲು ಅದನ್ನು ಉಳಿಸಲೆಂದು ಹೋಗಿ ಈ ತೀರದಲ್ಲಿ ಬಂದು ಬಿದ್ದಿರುವೆನು. ಆಗ ಪತಂಗ ಮಹರ್ಷಿಗಳು ಯಾವ ಸಮಯದಲ್ಲಿ ವಾನರ ವೀರರು ಬಂದು ರಾಮ ಧ್ಯಾನವನ್ನು ಮಾಡುವರೋ ಅಂದಿಗೆ ನಿನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬರುವುದೆಂದು ಆಶೀರ್ವದಿಸಿದರು. ನೀವು ನಿಜವಾದ ವಾನರ ವೀರರಾಗಿದ್ದರೆ ರಾಮ ಧ್ಯಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುವೆ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಆಹಾ, ವಾನರ ವೀರರೇ, ಪಕ್ಷಿರಾಜ. ನೀವು ಮಾಡಿದ ರಾಮ ಧ್ಯಾನದಿಂದ ನನಗೆ ಸುಟ್ಟು ಹೋಗಿರುವ ರೆಕ್ಕೆಗಳು ಪುನರ್ ಬಂದಿರುವುದು. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳಿ. ಪಕ್ಷಿರಾಜ, ತಮ್ಮ ಸೂಕ್ಷ್ಮ ದೃಷ್ಟಿಯಿಂದ ಆ ರಾವಣ ನೆಲೆಯನ್ನು ನಮಗೆ ತಿಳಿಸಬೇಕೆಂದು ತಮ್ಮಲ್ಲಿ ವಿನಸುತ್ತೇವೆ ಪಕ್ಷಿರಾಜ. ಹಾಗೆ ಆಗಲಿ. ವಾನರ ವೀರರೇ, ಮುಂದೆ ಕಾಣುವ ಶತಯೋಜನ ಸಮುದ್ರದಲ್ಲಿ ದಕ್ಷಿಣಾಭಿಮುಖವಾಗಿ ಹಾರಿ ಹೋದರೆ ಅಲ್ಲಿ ತ್ರಿಕುಟಾಚಲವೆಂಬ ಪರ್ವತವಿರುವುದು. ಲಂಕೆ ಎಂಬ ಮಹಾನಗರವನ್ನು ರಾವಣನು ಕಟ್ಟಿಕೊಂಡಿರುವನು. ಅಲ್ಲಿಗೆ ಹೋದರೆ ನಿಮಗೆ ಸೀತಾಮಾತೆಯ ದರ್ಶನವೂ ಆಗುವುದು. ನಿಮಗೆ ರಾಮಾನುಗ್ರಹ ಉಂಟಾಗಲಿ. ಹೋಗಿ ಬನ್ನಿ. ಆಗಲಿ ಪಕ್ಷಿರಾಜ, ಆಗಲಿ ಪಕ್ಷಿರಾಜ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಅಂಗದ ಜಾಮವಂತಾದಿಗಳೇ, ಆಂಜನೇಯ, ನಾವೆಲ್ಲರೂ ರಾಮಧ್ಯಾನ ಮಾಡುತ್ತಲೇ ಈ ಸಮುದ್ರ ತೀರವನ್ನ ತಲುಪಿದೆವು. ಅಲ್ಲಿ ನೋಡಿ, ಆ ಘೋರ ಸಮುದ್ರವನ್ನ ದಾಟಿ ಹೋದರೆ ತಾನೇ ನಾವು ಲಂಕಾನಗರ ಸೇರುವುದು. ಆದ್ದರಿಂದ ಯಾರ್ಯಾರು ಎಷ್ಟು ಯೋಜನವನ್ನ ಹಾರಬಲ್ಲೆಂದು ವಿಚಾರಿಸಿ ನೋಡು ತಾತ. ಅಂಗದ ಕುಮಾರ್, ನೀವು ಯಾರ್ಯಾರು ಎಷ್ಟು ಯೋಜನವನ್ನು ಆರಬಲ್ಲಿರಿ? ನಳನೆ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 20 ಯೋಜನ. ಓಹೋ, 25 ಯೋಜನ. ಆಹಾ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? 30. ಆಹಾ, 30 ಯೋಜನ. ಅಂಗದ ಕುಮಾರ, ನೀನು ಎಷ್ಟು ಯೋಜನ ಆರಬಲ್ಲೆ? ನಾನು 100 ಯೋಜನವನ್ನು ನಾರಿ ಲಂಕಾನಗರವನ್ನು ಸೇರಿ ಸೀತಾ ಮಾತೆಯನ್ನು ಹುಡುಕುವೆನು. ಆದರೆ ಹಿಂತಿರುಗಿ ಬರುವೆನೋ ಇಲ್ಲೋ ಎಂಬ ಅನುಮಾನ ತಾತ. ಅಂಗದ ಕುಮಾರ, ಈ ಕಾರ್ಯವು ನಮ್ಮಿಂದ ಸಾಧ್ಯವಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡಿ ಮಾರುತಿಯನ್ನು ಪ್ರಾರ್ಥಿಸೋಣ. ಆಂಜನೇಯ, ಹಿರಿಯಾದ ಜಾಂಬವಂತರೇ, ಹೇಳು. ನೀನು ಹಿಂದೆ ಬಾಲ್ಯದಲ್ಲಿ ಸೂರ್ಯಮಂಡಲಕ್ಕೆ ಹಾರಿ ಸೂರ್ಯನನ್ನು ಕೊಂಡಲು ಹೋದ ಮಹಾಪರಾಕ್ರಮಶಾಲಿ. ಅದು ಅಲ್ಲದೆ ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಋಷಿಮುನಿಗಳ ಯಜ್ಞ ಯಾಗಾದಿಗಳನ್ನೆಲ್ಲ ಭಗ್ನಪಡಿಸಿದಾಗ ಕುಪಿತಗೊಂಡ ಮುನಿಗಳು ನಿನಗೆ ಶಾಪವಿಟ್ಟಿದ್ದರು. ಆ ಶಾಪವು ಇಂದಿಗೆ ವಿಮೋಚನೆ ಆಯಿತು. ಏಳು ಮಾರುತಿ, ನಿನ್ನಿಂದಲೇ ರಾಮ ಕಾರ್ಯವಾಗಬೇಕಾಗಿರುವುದು. ಜೈ ಶ್ರೀರಾಮ್. ಅಂಗದ ಜಮ್ಮವಂತಾದಿಗಳೇ, ನೀವೆಲ್ಲರೂ ನನ್ನ ಬಿಟ್ಟಿರುವಂತಹ ಪ್ರೀತಿ ವಿಶ್ವಾಸಗಳಿಗೆ ನನಗೆ ಬಹಳ ಆನಂದವಾಗುತ್ತದೆ. ಆಗಲಿ, ನಾನೀಗಲೇ ಈ ಶತಯೋಜನ ವಿಷ್ಣುವಿನ ಸಾಗರವನ್ನು ದಾಟಿ ಮಾತೆಯವರ ಕುಶಲವಾರ್ತೆ ತರುವನು. ತಾವೆಲ್ಲರೂ ಇಲ್ಲಿಯೇ ಕುಳಿತು ಹನುಮನಿಗೆ ಜಯವಾಗಲಿ, ಹನುಮನಿಗೆ ಜಯವಾಗಲಿ ಎಂದು ರಾಮಧ್ಯಾನ ಭರವಸಾಗಿ. ತಾತ, ನಾನೇ ಹೋಗಿ ಬರಲೇ? ಬನ್ನಿ. ಆಹಾ, ಎಲ್ಲರೂ ಇಲ್ಲೇ ನಿರತರಾಗಿತ್ತು. ಆಂಜನೇಯನ ಸಮುದ್ರ ದಾಟುವುದನ್ನು ನೋಡಿಕೊಂಡು ನಂತರ ತೆರಳೋಣ. ಗದೆ ಲಂಗಿ ಪೆಣಿ ವಾದ್ಯ ಪರದೊಂದುರಲ ಹರ್ಷಮಾಂತರ ಲಂಗಿ ಪೆಣಿ ವಾದ್ಯ ಲಂಗಿ ಸಲೀಲ ಸಂಗದವರೆಗೂ ತುಂಗ ಬರಬರಾಲಿ ಕಲಿನಿಮಿಷದಿ ಲಂಗಿ ಸಲೀಲ ಸಂಗದವರೆಗೂ ತುಂಗ ಬರಬರಾಲಿ ಲಂಗಿ ಪೆಣಿ ವಾದ್ಯ ಪರದೊಂದುರಲ
ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸುರಕುಲವಹಿಂಸಿಸಿ ನಿಷ್ಕರುಣದಾರೆಣಿಸಿ ಭಗವ ಪಾರಿಯುಗಿರ್ಪ ಉರುಳ ದಶಾನದ ಕುಳಮಿದೋ ಉರುಳ ದಶಾನದ ಪುರಮಿದಂ ನಾಂ ನಿಲುಕಿಸಿದೆ ರಾಮಚಂದ್ರನ ದಯದಿ ರಾಮ ಕಂಡೆ ಗಗನ ಕಲ ಕಿತ್ತೊಳುವ ಕಲ್ಲಾಳಗಳ ಮೇಲೆ ನಾನಗೆಯುತ್ತ ಗಗನ ಕಲ ಕಿಂದುವ ಕಲ್ಲಾಳಗಳ ಮೇಲೆ ನಾನಗೆಯುತ್ತ ಹಗದಿಯೊಳಗ ಸುಗಲಾದರದೆ ಗಗತಿಯೊಳಗ ಸುಖನಾದರದಿ 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 ಇಲ್ಲಿಗೆ ಬರುತ್ತಲಿ ನಗರವಾಮ್ನರ ಕಂಡನ ಲಂಕಾಯಿ ಪುರವ ಮಣಿಮಂಡಲ ಗವಾನಿಗ ಕಂಡೆ ತೊಳೆಪಾಯೇ ಮದ ಕಾಳ ಸಾತತಿಗಳು ತಳತಾಳಿಸಿ ನಗರವ ಬೆಳಗಿರೆ ತಳತಾಳಿಸಿ ಗಗನವ ಬೆಳಗಿರೆ ತಳತಾಳಿಸಿ ನಗರವ ಬೆಳಗಿರೆ ಸಲತ್ರಿಕೂಟ ಜಲದ ಮೇಲೆ
ಜಲದ ಮೇಲೆ ಜಲ ತ್ರಿಕೂಟ ಜಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಚಲದ ಮೇಲೆ ಚಲ ತ್ರಿಕೂಟ ಪ್ರಜ್ವಲ ಬಧೈತನ ಮೋರೆ ನಗರವ ಕಣ್ಣನ ನಂಗಾಯಿ ಪುರವ ಅಡಿಮಂಡಲ ಗವಾನಿದ ಕಣ್ಣ ಪುರವ್ವ. ರಾಮಾನುಗ್ರಹದಿಂದ ಲಂಕಾರನ್ನು ತಲುಪಿದಾಗ ಸಮುದ್ರ ಮಾರ್ಗದಲ್ಲಿ ಸಮುದ್ರ ಮಾರ್ಗವನ್ನು ಹಾರಿ ಬರುವಾಗ ನನಗೆ ಸಹಾಯ ಮಾಡಲು ಬಂದ ಮೈನಕಾಪುರವನ್ನು ತಿರಸ್ಕರಿಸಬಾರದು. ಅಲ್ಲದೆ ನನ್ನನ್ನು ಸೂಕ್ಷ್ಮ ರೂಪದಲ್ಲಿ ನನ್ನ ನುಂಗಲು ಬಂದ ಸಿಂಹಿಕೆ ಎಂಬ ಗರ್ಭದೊಳಗೆ ಸೂಕ್ಷ್ಮ ರೂಪದಲ್ಲಿ ಒಳವಕ್ಕೂ ಅವಳ ಉದರದಲ್ಲಿ ಅದ್ಭುತಾಕಾರವಾಗಿ ಬೆಳೆದು ಅವಳ ಉದರವನ್ನ ಸೀಳಿ ಬಂದದ್ದು ಭಕ್ತ ಪರಾಧೀನನಾದ ನಿನ್ನ ಅನುಗ್ರಹದಲ್ಲವೇ ರಾಮಚಂದ್ರ. ಇನ್ನು ನನಗೆ ಭಯವೆಂದರೇನು? ನಾನೀಗಲೇ ಪ್ರಪ್ರೋಷ ಮಾಡುವೆನು. ಆಹಾ, ಇದೇನಿದು? ಈ ಲಂಕಾನಗರವಾದರೂ ಇಂದ್ರನ ಅಮರಾವತಿಯಂತೆಯೂ ಕುಬೇರನ ಅಳಗಾವತಿಯಂತೆಯೂ ಅತಿ ಶೋಭಾಯಮಾನವಾಗಿ ಕಂಗೊಳಿಸಿದೆಯಲ್ಲ. ಇನ್ನು ಲಂಕಾನಗರದ ಹೊರಗಿನ ಬಾಗಿಲುಗಳ ಇಷ್ಟೊಂದು ಶೋಭಾಯಮಾನವಾಗಿ ಕಂಡು ಬಂದ ಮೇಲೆ ಇನ್ನು ಲಂಕಾ ಅಂತಃಪುರದ ಅಷ್ಟು ಶೋಭಾಯಮಾನ ಕಾಣುವ ರಾಮಚಂದ್ರ. ಚಚ, ನನಗೆಂತ ಭ್ರಾಂತು! ನಾನಾದರೂ ಲಂಕಾನಗರ ಹೊಗಳಿಕೊಂಡು ಕುಳಿತಿದ್ದಿಲ್ಲ. ನನಗಾಗಬೇಕಾದ ರಾಮ ಕಾರ್ಯವು. ನಾನೀಗಲೇ ಪುರಪ್ರವೇಶ ಮಾಡುವೆನು. ಛ ಛ ಸಮರ್ಥ. ಇದೇನಿದು? ರಾಮಾನುಗ್ರಹದಿಂದ ಶತಯೋಧನ ವ್ಯವಸ್ಥೆಗಳು ಸಾಗರವನ್ನು ದಾಂಟೆ ಬಂದಾಗಿ ಕೂಡ ಇದ್ಯಾವುದೋ ರಾಕ್ಷಸವು ಬೃಹದಾಕಾರ ದೇಹವನ್ನು ತಗೊಂಡು ಈ ಸಮೃದ್ಧ ಈ ಲಂಕಾನಗರದ ದ್ವಾರಬಾಗಿಲುಗಳಲ್ಲ ಏನು ಮಾಡಲಿ? ಇವಳನ್ನು ಸೃಷ್ಟಿಸಬೇಕಾದರೆ ಆ ಬ್ರಹ್ಮದೇವರು ಅದೆಷ್ಟು ಕಷ್ಟಪಟ್ಟಿರಬೇಕು ಕಾರಣ ರಾಮಚಂದ್ರ. ಇರಲಿ, ಇವಳು ಇಲ್ಲಿ ನಿದ್ದೆ ಮಾಡೋದು ನನಗೇನಾಗಬೇಕಾಗಿದೆ. ನಾನೀಗಲೇ ಈ ನಿಶರಾತ್ರಿಯಲ್ಲಿ ಪುರಪ್ರವೇಶ ಮಾಡುವನು. ಛ ಛೈರಗು ಸಮರ್ಥ. ಛ ರಾಮಮಂಡಲದ ನಾನು ಇವಳಿಗೆ ಎದರಿ ಇವಳನ್ನು ಎಚ್ಚರಿಸಿದ ಪುರಪ್ರವೇಶ ಮಾಡುವುದು ನನಗಾದರೂ ಅನುಚಿತ. ಆದ್ದರಿಂದ ಇವಳನ್ನು ಎಚ್ಚರಿಸಿ ಇಲ್ಲಿನ ವಿದ್ಯಾಮಾನ ಅರಿತು ನಂತರ ಪುರಪ್ರವೇಶ ಮಾಡುವೆನು. ಯಾರೋ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವರಲ್ಲ. ಶ್ರೀರಾಮ್ ಮಂಗಣ್ಣ ಮರ್ಕಟ ಇದರದೇ ಚೇಷ್ಟೆ. ಧಾರವಿ, ಯಾರು ನೀನು? ನಾನು ಇಲ್ಲಿ ಮಲಗಿರಲು ಕಾರಣವೇನು? ನೀನು ನಾಮಾಂಕಿತವಾದರೇನು? ನಾನು ಲಂಕಾಪಟ್ಟಣದ ದ್ವಾರಪಾಲಕಿ, ರಾವಣನಿಂದ ನೇಮಿಸಲ್ಪಟ್ಟಿರುವ ಲಂಕಿಣಿ. ಓಹೋ, ಲಂಕಿಣಿ, ಕಿಂಕಿಣಿ, ಕಿಣಿಕಿಣಿ, ಬಹಳ ಸುಂದರವಾಗಿದ್ರೆ ನಿನ್ನ ನಾಮಾಂಕಿತ. ಆಗಲಿ, ನಾನೀಗ ಪುರಪ್ರವೇಶ ಮಾಡಬೇಕಾಗಿದೆ. ನನಗೆ ದಾರಿನ ಬಿಡುವಾಗ ಆಗಬಹುದು. ತಾವಾರು ತಮ್ಮ ನಾಮಾಂಕಿತವೇನು? ಈ ರೀತಿ ಅರ್ಧರಾತ್ರಿ ವೇಳೆಯಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿದ್ದೀರಿ? ಅದು ಅಲ್ಲದೆ ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ಎಚ್ಚರಿಸಲು ಕಾರಣವೇನು? ನಾನಾದರೂ ಶ್ರೀರಾಮದೂತನಾದ ಆಂಜನೇಯನು. ನಾನೀಗ ಪುರಪ್ರವೇಶ ಮಾಡಬೇಕಾಗಿದೆ. ನನಗೆ ದಾರಿನ ಬಿಡುವಾಗ
ತ್ರಿಮೂರ್ತಿಗಳಿಂದಲೇ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದು. ಓಹೋ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾದದ್ದು ಈ ಮೂರ್ತಿಗೆ ಎಲ್ಲವೂ ಸಾಧ್ಯವೇ? ಹಾಗಾದ್ರೆ ತಿಳಿಯಿತೇನು? ಪುರಪ್ರವೇಶ ಮಾಡಬೇಕಾದ್ರೆ ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಓಹೋ, ಇವಳ ಸ್ತ್ರೀ ಎಂದು ಸ್ವಲ್ಪ ಸಾವಕಾಶ ಮಾಡಿಕೊಟ್ಟರೆ ಇವಳ ಅಹಂಕಾರವು ಜಾಸ್ತಿ ಆಗುತ್ತಿರುವುದು. ಆಗಲಿ, ನಾವಿಬ್ಬರು ಯುದ್ಧ ಮಾಡಬೇಕೆ? ತಾನವಿ, ನಾವಿಬ್ಬರು ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಆಗಬಹುದು. ನೀನಾದರೂ ಮಹಿಳೆ, ನಾನಾದರೂ ಪುರುಷ, ಜೊತೆಗೆ ನಿನ್ನ ಆಯುಧವನ್ನು ಬೇರೆ ಹಿಡಿದಿರುವೆ, ನಾನಾದರೂ ನಿರಾಯುಧನು. ಆದ್ದರಿಂದ ನಾವಿಬ್ಬರು ಮುಷ್ಟಿ ಕಾಳಗವನ್ನು ಮಾಡೋಣ. ನೀನು ಮೊದಲು ನನಗೆ 3 ಪ್ರಹರಗಳನ್ನು ಕೊಡಬೇಕು. ರಾಮಾನುಗ್ರಹದಿಂದ ಬದುಕುಳಿದರೆ ನಂತರ ನಾನು ನಿನ್ನೊಂದು ಪ್ರಹರವನ್ನು ಕೊಡುತ್ತೇನೆ. ಇದಕ್ಕೆ ನನಗೆ ಸಮ್ಮತಿಯೇ? ಓ, ಅಗತ್ಯವಾಗಿ ನನಗೂ ಬಹಳದಿಂದ ಯಾರಿಗೂ ಪ್ರಹರಿಸಿರಲಿಲ್ಲ. ಕುಳಿತುಕೊಳ್ಳಿ. ಆಗಲಿ. ಜೈ ಶ್ರೀರಾಮ್. ನಿಮ್ಮ ಇಷ್ಟ ದೇವರು ಸ್ಮರಿಸಿಕೊಳ್ಳ. ಜೈ 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 ಲಂಕೇಶ್ವರ. ಜೈ ಶ್ರೀರಾಮ್. ಇನ್ನೂ 2 ಪ್ರಹಾರಗಳಿರುವವು. ಆಗಲಿ. ಜೈ ಶ್ರೀರಾಮ್. ಜೈ ಶಾಂಭವಿ. ಅಕ್ರಾಕ್ಷ ಜೈ ಶ್ರೀರಾಮ್. ಓಹೋ, ಇದು ಬಹಳ ಪ್ರಭಾವಶಾಲಿ ಹಾಗೂ ಪರಾಕ್ರಮಶಾಲಿ. ಇನ್ನೂ ಒಂದು ಪ್ರಹಾರವಿರುವುದು. ಆಗಲಿ. ಇನ್ನೊಂದು ಪ್ರಹಾರ ಬೇಕು ಆಗುವ ನಾಮಕಾರ್ಯವಾಗುವುದು. ಜೈ ಶ್ರೀರಾಮ್. ಜೈ ಜೈ ಲಂಕೇಶ್ವರ. ಜೈ ಜೈ ಶ್ರೀರಾಮ್. ಷರತ್ತಿನಂತೆ ಕುಳಿತಿದ್ದಾಯಿತು. ಆಗಲಿ. ಜೈ ಶ್ರೀರಾಮ್. ಮಾರುತಿ, ಹೀಗೆ ಬಾ. ಅಂದು ಪಿತಾಮಹನು ಹೇಳಿದನು, ಎಂದು ವಾನರ ವೀರ ನೋಡುವನಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣ ಅವನತಿ ಎಂದು ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ನಿಜವಾಯಿತು. ಈ ಮಾರ್ಗವಾಗಿ ಹೋಗು, ಪುರಪ್ರವೇಶವಾಗುವುದು. ಶ್ರೀರಾಮಚಂದ್ರನ ಕಾರ್ಯವನ್ನು ಸಾಧಿಸು. ರಾಮಚಂದ್ರ ಪ್ರಭು, ನಿನ್ನ ಅನುಗ್ರಹದಿಂದ ಇದೊಂದು ಕಂಟಕವು ನಿವಾರಣೆಯಾಯಿತು. ಪಟ್ಟಣವೆಲ್ಲವ ಸೂತಿದನಲ್ಲದೆ ಬೀತರಾದರ ಮನೆ ಚಲಿಸಿದ ನರಸಿ. ಪಟ್ಟಣವೆಲ್ಲವ ಸುತ್ತಿದನಲ್ಲದೆ ಬಿತ್ತರದ ಮನೆ ಚಲಿಸಿದ ನರಸಿ. ರಾಮನ ಕಾಂಡೆಯ ಶ್ರೀ ಮಹಾಶಾಂಡೆಯ ರಾಮನ ಕಾಂಡೆಯ ಶ್ರೀ ಮಹಾಶಾಂಡೆಯ ನೇಮದಿ ನೋಡುವೆ ನೆರಸಿರಲ. ನೇಮದಿ ನೋಡುವೆ ನೆರಸಿರಲ. ಪಟ್ಟಣವೆಲ್ಲವ ಹುಟ್ಟಿದನಲ್ಲದೆ ರಾಮ ರಾಮ. ರಾಮಾನುಗ್ರಹದಿಂದ ಲಂಕಾಪಟ್ಟಣ ಸೇರಿ ಇಲ್ಲಿರುವಂತಹ ಕುಂಭಕರ್ಣ, ವಿಭೀಷಣ, ಪ್ರಹಸ್ತ, ಮಹೋದರ ಇವರೆಲ್ಲರ ಅರಮನೆಗಳಲ್ಲಿ ಮಾತೆಯವರನ್ನು ಹುಡುಕಿದ್ರು ಕೂಡ ಮಾತೆಯವರ ದರ್ಶನವಾಗಲಿವಲ್ಲ. ಏನು ಮಾಡಲಿ? ಮಾತೆಯವರು ಹುಡುಕುವ ಪರಿಯಾದರೆ ಆಗಿ ಇರಲಿ, ಇನ್ನು ಮುಂದೆ ಹೋಗಿ ನೋಡುವೇನು. ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ಈ ಚೋರ ರಾವಣಾಭ ಶಯನಾಗೃಹಕ್ಕೆ ಬಂದಂತಾಯ್ತಲ್ಲ. ಈ ಶಯನಾಗೃಹದಲ್ಲಿ ಆದರೂ ಅನೇಕ ಸ್ತ್ರೀಯರು ಪಾಲಮುಕ್ತರಾಗಿ
ಮೈ ಮೇಲೆ ವಸ್ತ್ರಗಳಿಲ್ಲದೆ ನಿರ್ವಸ್ತ್ರಧಾರಿಗಳಾಗಿ ಬಿದ್ದಿರುವಲ್ಲ, ಇವರನ್ನ ನೋಡಿದರೆ ಇವನ ಅತಿಶಯೋಕ್ತಿಗೆ ಒಳಗಾಗುವಂತೆ ಕಾಣುವರು. ಅದು ಅಲ್ಲದೆ ಇನ್ನೂ ಕೆಲವರು ಇವನ ದರ್ಪಕ್ಕೆ ಒಳಗಾಗುವಂತೆ ಕಾಣುವುದಲ್ಲ. ರಾಮಚಂದ್ರ, ಏನು ಮಾಡಲಿ? ಮಾದೇವರನ್ನ ಸ್ತ್ರೀಯರ ಮಧ್ಯೆ ಹುಡುಕದೆ ಪುರುಷರ ಮಧ್ಯೆ ಹುಡುಕದಾದೀತೆ. ಇರಲಿ, ಇನ್ನು ಮುಂದೆ ಹೋಗುವುದು ನೋಡುವೆನು. ರಾಮಚಂದ್ರ, ಮಾಧುರ ದರ್ಶನವಾಯಿತು, ಮಾಧುರ ದರ್ಶನವಾಯಿತು. ನನ್ನ ರಾಮದೂತ ಕಾರ್ಯವು ಯಶಸ್ವಿಯಾಯಿತು. ರಾಮಚಂದ್ರ, ರಾಮಚಂದ್ರ, ನಿನ್ನ ಅನುಗ್ರಹವು ಅದಷ್ಟೊಂದು ಅಪಾರವಾದ. ರಾಮಚಂದ್ರ, ಇರಲಿ ಇರಲಿ, ಇನ್ನು ಮುಂದೆ ಹೋಗಿ ಮತ್ತೊಂದು ಸಾರಿ ನೋಡುವೆನು.